ಎದ್ದು ನಿಂತು ಎದ್ದು ನಿಂತು ಗೌರವನ ಕೊಡೋಣ. ನಮ್ಮ ಈ ಕಾರ್ಯಕ್ರಮಕ್ಕೆ ಹಲವಾರು ಸಂಘ ಸಂಸ್ಥೆಗಳು ಮಹಿಳೆಯರು ಆಗಮಿಸಿದಿರಿ. ಇವರಿಗೆಲ್ಲರಿಗೂ ಕೂಡ ಸ್ವಾಗತ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ, ಅಂಗನವಾಡಿ ಕಾರ್ಯಕರ್ತರಿಗೂ, ಸಹಾಯಕಿಯರಿಗೂ, ಸ್ತ್ರೀ ಶಕ್ತಿ ಸದಸ್ಯರಿಗೂ, ಹಾಗೆ ನಮ್ಮ ಶಿಕ್ಷಣ ಇಲಾಖೆಯ ಹಲವಾರು ಶಿಕ್ಷಕರು ಕೂಡ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದಿರಿ. ನಿಮಗೂ ಕೂಡ, ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲರಿಗೂ ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನ ಬಯಸ್ತಾ ಇದೀಗ ಶ್ರೀ ಚಾಮುಂಡಿ ತಾಯಿಯ ಪೂಜೆ ನಾವೆಲ್ಲ ಎದ್ದು ನಿಂತು ಗೌರವಿಸೋಣ. ಧ್ಯಾನ ಮತ್ತು ಅಹಂ ಅಜ್ಞಾನವನ್ನ ಕಡಿಯುವಲ್ಲಿ ಸಹಾಯವಾಗುವಂತಹ ಮಾನಸಿಕ ಒತ್ತಡವನ್ನು ಎಲ್ಲರ ಜೀವನದಲ್ಲಿ ಕಡಿಮೆ ಮಾಡಿ ಎಲ್ಲರೂ ಕೂಡ ಉತ್ತಮ ಜೀವನವನ್ನು ನಡೆಸುವಂತಾಗಲಿ ಅಂತ ಹೇಳ್ತಾ ಮುಂದೆ ಸ್ವಾಗತ ನೃತ್ಯ. ಇದೀಗ ಕಾರ್ಯಕ್ರಮದ ಉದ್ಘಾಟನೆ ಶ್ರೀಮತಿ ಐಮೋಡಿಯಂಡ ರಾಣಿ ಮಾಚಯ್ಯ, ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು, ಹಾಗೆ ವೇದಿಕೆಯಲ್ಲಿರುವ ಎಲ್ಲ ಮುಖ್ಯ ಅತಿಥಿಗಳು ಕೂಡ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಇದೀಗ ದೀಪ ಬೆಳಗುವುದರೊಂದಿಗೆ ಕಾರ್ಯಕ್ರಮದ ಉದ್ಘಾಟನೆ. ದೀಪ ಬೆಳಗುವುದರೊಂದಿಗೆ ಇಂದಿನ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಲಿದ್ದಾರೆ. ಎಲ್ಲರೊಳಗೊಂದು ಕತ್ತಲೆ ಇದೆ, ಆ ಕತ್ತಲೆ ತೊಲಗಿ ಅಲ್ಲಿ ಬೆಳಕು ಆವರಿಸಲಿ ಎನ್ನುವುದೇ ದೀಪೋಜ್ವಲನದ ಪಾವಿತ್ರ್ಯ ಗೌರಿ, ಈ ಮೂರು ಶಕ್ತಿಗಳು ಕೂಡ ಮೈಗೂಡಲಿ ಎಂದು ಹಾರೈಸೋಣ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಿದಂತ ಶ್ರೀಮತಿ ಐಮೋಡಿಯಂಡ ರಾಣಿ ಮಾಚಯ್ಯ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಮುಖ್ಯ ಅತಿಥಿಗಳಿಗೂ ಕೂಡ ಹೃತ್ಪೂರ್ವಕವಾದಂತಹ ವಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ. ಇದೀಗ ಸ್ವಾಗತ ನೃತ್ಯ ತಕ್ಷಿತಾ ಮತ್ತು ತಂಡ ಮಂಗಳದೇವಿ ಇವರಿಂದ.
ಮೆಹಂದಿ ಪೈಪೋಟಿಯಲ್ಲಿ ಭಾಗವಹಿಸುವವರು ದಯವಿಟ್ಟು ತಯಾರಿಗಿರಬೇಕು. ಉದ್ಘಾಟನಾ ಕಾರ್ಯಕ್ರಮ ಮೆಹಂದಿ ಹಾಕುವುದರ ಮೂಲಕ ನಡೆಯುತ್ತೆ. ಮೆಹಂದಿಯವರು ತಯಾರಾಗಿರಬೇಕು. ಇದೀಗ ಸ್ವಾಗತ ನೃತ್ಯ. ಶ್ರೀ ಮಹಾಗಣಪತಿಯನ್ನ ನೆನೆಸುತ್ತಾ ನೃತ್ಯ ಮಾಡಿದಂತಹ ತನ್ವಿತಾ ಮತ್ತು ತಂಡ ಮಂಗಳದೇವಿ ನಗರ ಇವರಿಗೆ ಹೃತ್ಪೂರ್ವಕ ವಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ. ಇದೀಗ ಪ್ರಾಸ್ತಾವಿಕ ನುಡಿ ಕುಡೆಕಲ್ ಸಂತೋಷ್ ಇವರಿಂದ. ದಸರಾ ಸಾಂಸ್ಕೃತಿಕ ಸಮಿತಿಯ ಅಧ್ಯಕ್ಷರಾದಂತಹ ಕುಡೆಕಲ್ ಸಂತೋಷ್ ಅವರು ಪ್ರಾಸ್ತಾವಿಕ ನುಡಿಯನ್ನು ಆಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಎಲ್ಲರಿಗೂ ಮಹಿಳಾ ದಸರಾದ ಶುಭಾಶಯಗಳು. ಇಲ್ಲಿ ಈ ಒಂದು ಕಲಾ ಸಂಭ್ರಮ ವೇದಿಕೆಯಲ್ಲಿ ನೆರೆದಿರುವಂಥ ಎಲ್ಲ ಮಹಿಳೆಯರಿಗೆ ಹಾಗೂ ಅವರ ಬೆಂಗಾಲವಾಗಿ ನಿಂತಿರುವಂಥ ಪುರುಷರಿಗೂ ಕೂಡ ಸ್ವಾಗತವನ್ನು ಕೋರ್ತಾ, ಇಂದಿನ ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿ ಗಣ್ಯರೇ ಹಾಗೂ ಸಭಾ ಸದನದಲ್ಲಿ ಆಸೀನರಾಗಿರುವಂಥ ಅತಿ ಗಣ್ಯರೇ, ವರ್ಷ ಪ್ರತಿಯಂತೆ ದಸರಾ ಕಾರ್ಯಕ್ರಮದಲ್ಲಿ ಮಹಿಳಾ ದಸರಾ ಕೂಡ ಒಂದು ವಿಶೇಷ ಆಕರ್ಷಣೆ ಆಗಿದೆ. ಇದುವರೆಗೆ ಅಂದರೆ ಇವತ್ತು ಭಾನುವಾರ ರಜಾ ದಿನ ಬಂದಿದೆ. ಇದುವರೆಗೆ ಅಂದರೆ ಕರ್ತವ್ಯ ದಿನಗಳಲ್ಲಿ ಎಲ್ಲವೂ ಮಹಿಳಾ ದಸರಾ ಬರ್ತಾ ಇತ್ತು. ಈ ಬಾರಿ ಮಹಿಳಾ ದಸರಾ ನಡೆಸೋ ಬಗ್ಗೆ ಒಂದಷ್ಟು ಗೊಂದಲ, ಏನು ಅಂತ ಹೇಳ್ತೀವಿ, ಒಂದು ಕಸಿವಿಸಿಯಿಂದಾಗಿ ನಮಗೆ ಯಾರು ನಡೆಸೋದು ಮಹಿಳಾ ದಸರಾ ಅಂತ ಹೇಳುವಂಥದ್ದೇ ಗೊತ್ತಾಗಿರಲಿಲ್ಲ. ಕೊನೆಯ ಕ್ಷಣದಲ್ಲಿ ಈ ಒಂದು ಮಹಿಳಾ ದಸರಾ ಜವಾಬ್ದಾರಿಯನ್ನು ಮಡಿಕೇರಿ ನಗರದ ಸಭೆ ಅಧ್ಯಕ್ಷರು ಹಾಗೂ ದಸರಾ ಸಮಿತಿಯ ಅಧ್ಯಕ್ಷರು ಆಗಿರುವಂಥ ಕಲಾವತಿ ಅವರ ಜವಾಬ್ದಾರಿಯಲ್ಲಿ ಈ ಒಂದು ಮಹಿಳಾ ದಸರನ್ನ ಆಚರಣೆ ಮಾಡಬೇಕು ಅಂತ ನಿರ್ಣಯ ಮಾಡಿ ದಸರಾ ಸಮಿತಿಯವರು ಅದರ ಹೊಣೆಗಾರಿಕೆಯನ್ನು ಕೊನೆ ಕ್ಷಣದಲ್ಲಿ ನಮಗೆ ಕೊಟ್ಟರು. ಕಾಲಾವಕಾಶ ಭಾರಿ ಕಡಿಮೆ ಆಯಿತು. ಯಾವ ವ್ಯವಸ್ಥೆ ಕೂಡ ಮಾಡಿಕೊಳ್ಳಿಕ್ಕೆ
ತುಂಬ ಕಷ್ಟ ಆಯಿತು. ಆ ಕಷ್ಟದ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೂಡ ಏನಾದರೂ ಒಂದು ಮಹಿಳಾ ದಸರಾ, ಮಹಿಳೆಯರಿಗಾಗಿ ಒಂದು ದಸರಾ ಮಾಡಬೇಕು, ಒಂದಿಷ್ಟು ಕಾರ್ಯಕ್ರಮ ಮಾಡಬೇಕು ಅಂತ ಪಣ ತೊಟ್ಟು ಒಂದು ಸಮಿತಿಯನ್ನು ರಚನೆ ಮಾಡಿಕೊಂಡು ಒಂದಷ್ಟು ಹಲವರ ಸಲಹೆಯೊಂದಿಗೆ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಪ್ರಮುಖವಾಗಿ ನಮಗೆ ದಸರಾ ಸಮಿತಿಯ ಖಜಾಂಚಿಯು ಹಾಗೂ ನಗರಸಭೆ ಸದಸ್ಯರು ಸಬಿತಾ ಅವರು ತುಂಬ ನಮಗೆ ಸಹಕಾರ ಮಾಡಿದರು. ಅವ್ರ ಜೊತೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಶಿಶು ಯೋಜನಾಧಿಕಾರಿಯಾಗಿಂತ ಸವಿತಾ ಕೀರ್ತನ್ ಅವರು ಕೂಡ ತುಂಬ ಸಹಕಾರ ಮಾಡಿ ಒಂದು ಕಾರ್ಯಕ್ರಮ ಮಾಡುವ ಅಂತೇಳಿ ಏನು ರೂಪುರೇಷೆಯನ್ನು ಹಾಕ್ಕೊಂಡು ನಾವು ಒಂದು ಸಭೆಯೆಲ್ಲ ಮಾಡಿ ಒಂದು ರೂಪುರೇಷೆ ಹಾಕ್ಕೊಂಡು ಒಂದು ಕಾರ್ಯಕ್ರಮ ಮಾಡಿದ್ವಿ. ಅದ್ರ ಜೊತೆಗೆ ODP ಸಂಸ್ಥೆಯವರು ಕೂಡ ನಮ್ಮ ಜೊತೆ ಸ್ವಲ್ಪ ಸಹಕಾರ ಮಾಡಿದರು. ಆ ಒಂದು ನಿಮ್ಮೆಲ್ಲರ ಸಹಕಾರದಿಂದ ಈ ಒಂದು ಮಹಿಳಾ ದಸರಾನ ಆಯೋಜನೆ ಮಾಡ್ತಾ ಇದ್ದೀವಿ. ಇವತ್ತು ನಡೀತಾ ಇದೆ, ನಿಮ್ಮ ಮುಂದೆ ನೀವೆಲ್ಲ ಬಂದು ಸೇರಿದ್ದೀರಿ. ಹೆಚ್ಚಿನ ಸಂಖ್ಯೆಯಲ್ಲಿ ನಿರೀಕ್ಷೆಯಲ್ಲಿ ಇದ್ವಿ ನಾವು. ರಜಾ ದಿನ ಹೊರತುಪಡಿಸಿದ ಬೇರೆ ದಿನ ಆಗಿದ್ದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಿದ್ದಾರೆ ಅಂತ ಸವಿತಾ ಕೀರ್ತನ್ ಕೂಡ ಅದೇ ಹೇಳಿದ್ರು. ಸ್ವಸಹಾಯ ಸಂಘದವರು ಅವರೆಲ್ಲ ಕರ್ತವ್ಯ ದಿನ ಆದರೆ ಕರೆಸ್ಬೋದು, ರಜಾ ದಿನದಲ್ಲಿ ಕಷ್ಟ ಅಂತ. ಆದರೆ ನಮಗೆ ಸಿಕ್ಕಿದ ದಿನಾಂಕ ಕೊನೆಯ ಕ್ಷಣದಲ್ಲಿ ಈ ರಜಾ ದಿನ ಒಂದೇ, ಬೇರೆ ಯಾವುದು ಸಿಕ್ಕಿಲ್ಲ. ಯಾಕೆಂದರೆ ಎಲ್ಲ ದಿನಗಳು ಕೂಡ ಫಿಕ್ಸ್ ಆಗಿ ಹೋಗಿದ್ದು ಆಲ್ರೆಡಿ. ಪ್ರತಿದಿನ ಕಾರ್ಯಕ್ರಮ ಕೂಡ ಫಿಕ್ಸ್ ಆಗಿ ಹೋಗಿತ್ತು. ಮಹಿಳಾ ದಸರಾ ಮಾತ್ರ ಒಂದು ಫಿಕ್ಸ್ ಆಗಿರಲಿಲ್ಲ, ಅದು ಕೊನೆಯ ಕ್ಷಣದಲ್ಲಿ ನಮಗೆ ಫಿಕ್ಸ್ ಆಗಿದ್ದು. ಹಾಗಾಗಿ ಒಂದು ರೀತಿ ನಾನು ವಿಷಾದನೆ ವ್ಯಕ್ತಪಡಿಸ್ತೀನಿ. ಈ ರೀತಿ ಆಗಬಾರ್ದು. ದಸರಾ ಇದರಲ್ಲಿ ಒಂದು ರೀತಿಯಲ್ಲಿ ಒಂದು ಸಹಕಾರನೇ ಕೊಡಬೇಕು. ನಮಗೆಲ್ಲರಿಗೂ ಕೂಡ ಒಂದು ಕಾರ್ಯಕ್ರಮ ನಡೆಸಬೇಕು ಅಂದರೆ ಜವಾಬ್ದಾರಿ ಅಂದರೆ ಸ್ವಲ್ಪ ಬೇಗನೆ ನಮಗೆ ಜವಾಬ್ದಾರಿ ಕೊಟ್ಟರೆ ಅದನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗೋಕ್ಕೆ ಸಾಧ್ಯ ಆಗ್ತದೆ. ನನಗೂ ಬೇಜಾರಾಗ್ತಾ ಇದೆ ಒಂದು ರೀತಿಯಲ್ಲಿ ಇಷ್ಟೊಂದು ಕಡಿಮೆ ಸಂಖ್ಯೆಯಲ್ಲಿ ಮಹಿಳೆ ಸೇರಿದ್ದು ಅಂತ ಹೇಳೋತ್ತಿಗೆ. ಏನೇ ಇರಲಿ, ಒಂದಷ್ಟು ಜನ ಬಂದಿದ್ದೀರಾ, ಸಹಕಾರ ಮಾಡಿದ್ದೀರಾ. ನಮಗೆ ಪ್ರಾಯೋಜಕತ್ವ ಹಿಡಿಲಿಕ್ಕೂ ಕೂಡ ಕಷ್ಟ ಸಾಧ್ಯವಾದಂಥ ಪರಿಸ್ಥಿತಿ. ಊಟದ ವ್ಯವಸ್ಥೆ ಆಗಿರ್ಬೋದು, ಬಹುಮಾನಗಳ ವ್ಯವಸ್ಥೆ ಆಗಿರ್ಬೋದು, ಎಲ್ಲವನ್ನೂ ಮಾಡಬೇಕು. ಆ ಕೊನೆ ಕ್ಷಣದಲ್ಲಿ ಅಲ್ಪ ಪ್ರಮಾಣದ ದಿನಗಳಲ್ಲಿ ಅದು ಎಷ್ಟು ಕಷ್ಟ ಆಗುತ್ತೆ ಅಂತ. ಅದರೊಂದಿಗೆ ಇದೊಂದು ಮಾತ್ರ ಅಲ್ಲ, ನನಗೆ 10 ದಿನದ ಕಾರ್ಯಕ್ರಮ ಕೂಡ ಜವಾಬ್ದಾರಿ ನನ್ನ ತಲೆ ಮೇಲೆ ಇತ್ತು. ಆ 10 ದಿನದ ಜವಾಬ್ದಾರಿಯನ್ನೇ ತಲೆಯಿಂದ ಇನ್ನು ಇಳಿದಿಲ್ಲ, ಇನ್ನೂ ಉಳಿದಿದೆ. ಅದರ ಮಧ್ಯೆ ಇದೊಂದು ಕೂಡ ಬಂದಿರೋದ್ರಿಂದ ತುಂಬ ಕಷ್ಟದಲ್ಲೇ ನಾನು ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೇನೆ. ನಮಗೆ ಬಹುಮಾನ ಪ್ರಾಯೋಜಕರಾಗಿ ಸ್ಕೈ ಗೋಲ್ಡ್ ಅವರು ಮುಂದೆ ಬಂದರು, ಅವರಿಗೂ ಕೂಡ ನಾನು ಎಲ್ಲರ ಪರವಾಗಿ ಧನ್ಯವಾದ ಹೇಳ್ತೇನೆ. ಹಾಗೆಯೇ ಆಶೀರ್ವಾದ ಫರ್ನಿಚರ್ ಅಂತ ಅವರು ಕೂಡ ನಮಗೆ ಸಹಾಯ ಮಾಡಿದ್ರು. ಹಾಗೆ ಹಲವಾರು ಮಂದಿ, ಪುಷ್ಪಾವತಿ ಮೇಡಮ್ ಇರ್ಬೋದು, ಕೆಲವರು ಎಲ್ಲರೂ ಸಮೇತ ಸ್ವಲ್ಪ ಸಹಕಾರ ಮಾಡಿದ್ದಾರೆ. ನಿಮ್ಮೆಲ್ಲರ ಸಹಕಾರದಿಂದ ಮಹಿಳಾ ದಸರಾ ಆಚರಣೆ ಮಾಡ್ತಾ ಇದ್ದೀವಿ. ಈ ಆಚರಣೆ ಅದಕ್ಕಿಂತ ಹೆಚ್ಚಾಗಿ ನನ್ನಕ್ಕಿಂತ ಹೆಚ್ಚಾಗಿ ಈ ಒಂದು ಮಹಿಳಾ ದಸರಾಕ್ಕೆ ತಲೆ ಕೆಡಿಸ್ಕೊಂಡಿದ್ದರೆ ನನ್ನ ಹೆಂಡತಿ ಸವಿತಾ. ಕಳೆದ ಬಾರಿ ಅವಳು ಸಂಚಾಲಕಿ ಆಗಿದ್ಲು, ಚೆನ್ನಾಗೇ ಮಾಡಿದ್ಲು, ಒಂದಷ್ಟು 1000 ಜನ ಸೇರಿಸಿದ್ಲು. ಬಟ್ ಈ ಸಲ ಆಗಲಿಲ್ಲ. ಅದು ನನ್ನ ತಪ್ಪು ಅಂತ ನಾನು ಒಪ್ಕೊಳ್ತೀನಿ. ಹಾಗೆ ಸಹಕಾರ ನೀಡಿದವರಿಗೆ ಎಲ್ಲರಿಗೂ ಕೂಡ ಧನ್ಯವಾದ ಹೇಳ್ತಾ ಈ ಒಂದು ಮಹಿಳಾ ದಸರಾ ಯಶಸ್ವಿಯಾಗಿ ಮಾಡಿಕೊಳ್ಳಿ. ಎಲ್ಲರೂ ಕೂಡ ಕ್ರೀಡೆಯಲ್ಲಿ ಪಾಲ್ಗೊಳ್ಳಿ. ವಿವಿಧ ರೀತಿಯ ಒಂದು ರೀತಿಯಲ್ಲಿ ನಾವು ಏನು ದೈಹಿಕವಾಗಿ ಕ್ರೀಡೆ ಮಾಡಿ ನಿಮಗೆ ಆಯಾಸ ಆಗಬಾರ್ದು ಮತ್ತು ಟೈಮ್ ವೇಸ್ಟ್ ಆಗಬಾರ್ದು ಅಂತ ಹೇಳೋ ಒಂದು ಕಾರಣಕ್ಕೋಸ್ಕರ ಈ ಬಾರಿ ಮನರಂಜನಾ ಕ್ರೀಡೆಗಳನ್ನ ಮಾತ್ರ ಆಯೋಜನೆ ಮಾಡಿದ್ದೀವಿ. ಮನರಂಜನಾ ಕ್ರೀಡೆಗಳಲ್ಲಿ ಪಾಲ್ಗೊಳ್ಳಿ. ಸೀರೆ ಇದೆ, ಹಾಗೆ ಸ್ಕೈ ಗೋಲ್ಡ್ ಅವರು ಒಂದು ಬಹುಮಾನವನ್ನು ಇಟ್ಟಿದ್ದಾರೆ. ನೀವು ಅದರಲ್ಲಿ ಸ್ಕ್ಯಾನ್ ಮಾಡಿದ್ರೆ ನಿಮಗೊಂದು ಚಿನ್ನದ ನಾಣೆ ಸಿಗ್ತದೆ. ಯಾರು ಅದೃಷ್ಟವಂತರು ಅಂತ ನೀವೇ ಪರೀಕ್ಷೆ ಮಾಡಿಕೊಳ್ಳಿ. ಮುಂದಿನ ದಸರಾನ ಚೆನ್ನಾಗೇ ಮಾಡುವ. ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ. ಮುಂದೆ ಇದಕ್ಕಿಂತ ದುಪ್ಪಟ್ಟು ಜನರನ್ನ ಸೇರಿಸಿ ಒಂದು ದಸರಾ ಮಾಡುವಂಥ ಆಶಯದೊಂದಿಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಬಯಸುತ್ತಾ ನಾನು ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಮಹಿಳಾ ದಸರಾಕ್ಕೆ ವಿಶೇಷವಾದಂತಹ ಕಾಳಜಿಯನ್ನು ವಹಿಸಿಕೊಂಡು ಉತ್ತಮ ರೀತಿಯಲ್ಲಿ ನಡೆಸಲು ಪ್ರಯತ್ನಿಸುತ್ತಿರುವಂತಹ ದಸರಾ ಸಾಂಸ್ಕೃತಿಕ ಸಮಿತಿಯ ಅಧ್ಯಕ್ಷರಾದಂತಹ ಕುಡಕೆಲ್ ಸಂತೋಷ್ ಇವರಿಗೆ ಹೃತ್ಪೂರ್ವಕ ವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಇದೀಗ ಉದ್ಘಾಟಕರ ಮಾತು. ಶ್ರೀಮತಿ ಐಮುಡಿಯಂಡ ರಾಣಿ ಮಾಚಯ್ಯ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ದಯವಿಟ್ಟು ಬಂದು ಒಂದೆರಡು ಮಾತನಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಮಹಿಳೆಯರಿಗೆ ಒಂದು ಇಷ್ಟೇ ಮಹಿಳೆಯರು ಅಂತ ನನಗೆ ತುಂಬ ಬೇಸರ ಆಗುತ್ತೆ. ಏಕೆಂದರೆ ಮಳೆ ಇರ್ಬೋದು, ಆದರೆ ಒಂದು ವರ್ಷಕ್ಕೆ ಒಂದು ಸಲ ಮಹಿಳಾ ದಿನಾಚರಣೆ ಆಗುವುದನ್ನು ನೋಡಲಿಕ್ಕೆ ಬರೋದು ಭಾಳ ಕಷ್ಟ ಅಂತ ಹೇಳ್ಕೊಂಡು ನೀವು ಮನೆಯಲ್ಲೇ ಇರ್ತೀರ. ಅಲ್ಲಿ ಕೊನೆಯಲ್ಲಿ ಇರೋ ಮಹಿಳೆಯರೆಲ್ಲ ಬಂದು ಕೂತರೆ ಇಲ್ಲಿ ಎಲ್ಲ ತುಳುಕುತ್ತಿತ್ತು. ಆದರೆ ಅವರು ಯಾವ ಕಾರಣಕ್ಕಾಗಿ ಅಲ್ಲಿ ನಿಂತಿದ್ದಾರೆ ಅಂತ ಗೊತ್ತಿಲ್ಲ. ಆದರೆ ಇಲ್ಲಿ ಕೂತವರಿಗೆ ಒಳ್ಳೆಯ ಸಮಯ
ಮನೆಯಿಂದ ಮಕ್ಕಳನ್ನು ಕರ್ಕೊಂಡು ಬಂದು ಚೆನ್ನಾಗಿ ಎಂಜಾಯ್ ಮಾಡಿ, ಅಲ್ಲದೆ ನೀವು ಮಾಡಿದಂಥ ಈ ಸಣ್ಣ ಸಮಯದಲ್ಲಿ ಜನರನ್ನ ಸೇರ್ಸೋಕ್ಕೆ ಭಾಳ ಕಷ್ಟ ಆಗ್ಬೋದು. ಈಗ ಅದರಿಂದ ನೀವೆಲ್ಲರೂ ಇನ್ನು ಮುಂದಕ್ಕೆ ಮಹಿಳಾ ದಸರಾ ಅಂದರೆ ನಮ್ಮದೇ ಅಂತ ಹೇಳಿಕೊಂಡು ಇಲ್ಲಿರುವ ಎಲ್ಲ ಕುರ್ಚಿಗಳನ್ನು ತುಂಬಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ದಸರಾ ಅಂದರೆ ನಮಗೆ 7 ದಿವಸ 8 ದಿವಸ ಆಗುತ್ತೆ. ಅದರಲ್ಲಿ ನಾವು ರಾತ್ರಿ 10-11 ಗಂಟೆ ಗಂಟ ಇಲ್ಲಿ ಕೂತು ಇರುವ ಕಲಾವೃಂದದವರ ನಾಟ್ಯಗಳನ್ನು ನೋಡುವಂಥ ಅವಕಾಶ ನಿಮಗೆ ಈಗ ಬಂದಿದೆ. ಇಷ್ಟು ದಿವಸ ನೀವು ಬಂದು ನೋಡಿದಂಥ ಎಲ್ಲ ಕಲಾವಿದರ ನೃತ್ಯವನ್ನು ನೋಡಿ ಆನಂದಿಸಿದ್ರ. ಇನ್ನು ನಾಳೆ ಒಂದೇ ದಿವಸ ಕಾಣ್ತೆ, ನಾಡ್ದು ಇಷ್ಟು ಜನರು ಅಲ್ಲ, ಇನ್ನೂ ಜನರು ಸೇರುವಂಥ ಅವಕಾಶ ಇದೆ. ಆದ್ದರಿಂದ ನೀವು ಬೇಗ ಬಂದು ಇದು ಕುರ್ಚಿಗಳನ್ನು ತುಂಬಬೇಕೆಂದು ನಾನು ಕೇಳ್ಕೊಳ್ತಾ ಇದ್ದೀನಿ. ನನಗೆ ಸ್ವಲ್ಪ ಅವಕಾಶ ಕೊಟ್ಟಿದ್ದಕ್ಕೆ ನಾನೇ ಇಲ್ಲಿಂದ ನನ್ನನ್ನು ಕರೆಸಿ ದೀಪ ಬೆಳಗಿಸಿದ ಎಲ್ಲರಿಗೂ, ಇಲ್ಲಿ ಕೂತಂಥ ಎಲ್ಲ ಮಹಿಳೆಯರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಶುಭ ಹಾರೈಸಿದಂತಹ ಐಮುಡಿಯಂಡ ರಾಣಿಮಾಚಯ್ಯ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ಇವರಿಗೆ ಹೃತ್ಪೂರ್ವಕ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ದಯವಿಟ್ಟು ಒಂದು ಸೂಚನೆ, ಸಭಾ ಕಾರ್ಯಕ್ರಮ ನಡೆಯುತ್ತಲಿದ್ದು, ಇದೊಂದು ಮನವಿ ಅಂತಲೇ ಅಂದ್ಕೊಳ್ಳಿ. ದಯವಿಟ್ಟು ಸಭಾ ಕಾರ್ಯಕ್ರಮ ನಡೆಯುತ್ತಲಿದೆ. ಅಲ್ಲಲ್ಲಿ ಸ್ಟಾಲ್ಗಳಲ್ಲಿ ಇರುವಂತಹ ಎಲ್ಲ ಮಹಿಳೆಯರು ಕೂಡ ಈ ಸಭಾ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು. ದಯವಿಟ್ಟು ಕೂತ್ಕೊಳ್ಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ಹಲವಾರು ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಕೂಡ ಇದ್ದು, ಅವರಿಗೆ ನಾವೆಲ್ಲರೂ ಗೌರವ ಕೊಡೋಣ ಅಂತ ಹೇಳ್ತಾ ದಯವಿಟ್ಟು ಎಲ್ಲರೂ ಕೂಡ ಬಂದು ಕೂತ್ಕೋಬೇಕು. ಇದೀಗ ಶ್ರೀಮತಿ ಶಾಂತೇಂಡ ವೀಣಾ ಅಚ್ಚಯ್ಯ, ಮಾಜಿ ಸದಸ್ಯರು, ವಿಧಾನ ಪರಿಷತ್, ಇವರು ಮಾತನಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಇವತ್ತು ಮಹಿಳಾ ದಸರಾವನ್ನು ನಾವಿಲ್ಲಿ ಮಡಿಕೇರಿ ಗಾಂಧಿ ಮೈದಾನದಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ಅನೇಕ ವರ್ಷಗಳಿಂದ ಈ ಒಂದು ಮಹಿಳಾ ದಸರಾವನ್ನು ವಿಜೃಂಭಣೆಯಿಂದ ನಾವು ಆಚರಿಸ್ಕೊಂಡು ಬಂದಿದ್ದೇವೆ. ಈ ಮಹಿಳಾ ದಸರಾದ ಉದ್ಘಾಟಕರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ಮಹಿಳೆಯರೇ, ಇಲ್ಲಿ ಬಂದಂತಹ ನನ್ನೆಲ್ಲ ಆತ್ಮೀಯ ಬಂಧು ಭಗಿನಿಯರೇ, ಕೊಡೆಕಲ್ ಸಂತೋಷ್ ಅವರು ಪ್ರಾಸ್ತಾವಿಕ ಭಾಷಣದಲ್ಲಿ ಅವರ ನೋವನ್ನು ಹೇಳಿಕೊಂಡ್ರು. ಇಲ್ಲಿ ಮಾನ್ಯ ಪತ್ರಕರ್ತ ಬಂಧುಗಳು ಸಹ ಬಂದಿದ್ದಾರೆ. ನಿಮ್ಮನ್ನು ಕೂಡ ಉದ್ದೇಶಿಸಿ ನಾನು ಮಾತನಾಡ್ತಾ ಇದ್ದೇನೆ. ನಿಮಗೂ ಕೂಡ ಸ್ವಾಗತ. ನಾನು ಹೇಳುವುದೇನು ಅಂತ ಹೇಳಿದರೆ, ಒಂದು ಐತಿಹಾಸಿಕ ದಸರಾವನ್ನು ನಾವು ಮಡಿಕೇರಿಯಲ್ಲಿ ಮಾಡುವಂತಹ ಸಂದರ್ಭದಲ್ಲಿ ಇದಕ್ಕೆ ಪೂರ್ವಭಾವಿ ತಯಾರು ಕೂಡ ಆಗಬೇಕಾಗಿತ್ತು. ಹಿಂದಿನ ದಿನಗಳಲ್ಲಿ ಪೂರ್ವಭಾವಿ ಸಭೆಗಳನ್ನು ಮಾಡುತ್ತಾ ಎಲ್ಲರೂ ಕೂಡ ಈ ಒಂದು ವೇದಿಕೆಯಲ್ಲಿ ಮಹಿಳಾ ದಸರಾ ಇರಲಿ ಅಥವಾ ನಮ್ಮ ಮಡಿಕೇರಿ ದಸರಾ ಇರಲಿ ಎಲ್ಲರೂ ಕೂಡ ಭಾಗವಹಿಸುವಂಥ ಒಂದು ಪರಿಸ್ಥಿತಿ ಇತ್ತು. ಆದರೆ ಯಾಕೆ ಈ ಸಲ ಈ ಥರ ಆಯಿತು ಅಂತ ಹೇಳೋದು ನನಗೂ ಕೂಡ ಕೆಲವು ಸಂಶಯಗಳಿದೆ. ಮಾನ್ಯ ಮಡಿಕೇರಿ ಶಾಸಕರು ತುಂಬ ಮುತುವರ್ಜಿ ವಹಿಸಿಕೊಂಡು ದಸರಾವನ್ನು ಆಚರಿಸುವ ನಿಟ್ಟಿನಲ್ಲಿ ಹಗಲಿರುಳು ದುಡಿದು, ಜೊತೆಗೆ ಸರ್ಕಾರದ ಅನುದಾನವನ್ನು ತರುವಲ್ಲಿ ಸಹ ಕೂಡ ಅವರು ಸಫಲರಾಗಿದ್ದಾರೆ. ಇದಕ್ಕೆ ನಾವು ಹೆಮ್ಮೆ ಪಡಬೇಕಾಗುತ್ತೆ. ಪೂರ್ವಭಾವಿ ಸಭೆಗಳನ್ನು ನಡೆಸದೆ ಬಹುಶಃ ಇವತ್ತು ಸಂತೋಷ್ ಅವರು ಹೇಳಿದಾಗೆ ನೋವಿನಿಂದ ಖಂಡಿತವಾಗಿಯೂ ಈ ದಸರಾವನ್ನು ಆಚರಣೆ ಮಾಡಬಾರ್ದು ಅಂತ ನನ್ನ ಅನಿಸಿಕೆ ಕೂಡ. ಮಹಿಳೆಯರು ಕೂಡ ಅಷ್ಟೇ, ನಿಮಗಾಗಿ ನಿಮ್ಮ ಒಂದು ಪ್ರತಿಭೆಯನ್ನು ಇಲ್ಲಿ ಬಿಂಬಿಸುವ ಸಲುವಾಗಿ
ಒಂದು ದಸರಾವನ್ನು ಮಹಿಳಾ ದಸರಾ ಮುಂದಿನ ದಿನಗಳಲ್ಲಿ ನಾವು ಮಾಡ್ತಾ ಬರಬೇಕಾದ್ರೆ ಅದಕ್ಕೊಂದು ಅರ್ಥಪೂರ್ಣವಾಗಿ ಅದು ನಡೆಸ್ಕೊಂಡು ಹೋಗಬೇಕು ಅಂತ ನನ್ನ ಅನಿಸಿಕೆ ಕೂಡ ಹೌದು. ಹಿಂದಿನ ದಿನಗಳಲ್ಲಿ ಮಹಿಳಾ ದಸರಾ ಅಂತ ಸ್ಪೆಷಲಾಗಿ ಏನೂ ಇರಲಿಲ್ಲ. ಒಂದು ಸಮಯದಲ್ಲಿ ಇಲ್ಲಿಯ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಜಿಲ್ಲಾ ಪಂಚಾಯಿತಿ ಅಧಿಕಾರಿಯು, AC, DC ಎಲ್ಲರೂ ಕೂಡ, ನಾನು ಕೂಡ ಜಿಲ್ಲಾ ಕರ್ನಾಟಕ ವಿಧಾನ ಪರಿಷತ್ ಸದಸ್ಯೆಯಾಗಿ ಎಲ್ಲ ಮಹಿಳೆಯರು ಕೂಡ ಜೊತೆಯಲ್ಲಿದ್ದುಕೊಂಡು ಒಂದೇ ವೇದಿಕೆಯಲ್ಲಿ ತುಂಬ ವಿಜೃಂಭಣೆಯಿಂದ ಮಹಿಳಾ ದಸರಾವನ್ನು ಆಚರಿಸುವಂಥ ದಿನಗಳನ್ನು ನೆನೆಸ್ಕೊಂಡ್ರೆ ಇವತ್ತು ಇದ್ದಾರೆ. ಬಹುಶಃ ಎಲ್ಲ ಮಹಿಳೆಯರು ಕೂಡ ವೇದಿಕೆಯಲ್ಲಿದ್ದಾರೆ. ಆದರೂ ಕೂಡ ಮಹಿಳಾ ದಸರಾಕ್ಕೆ ಯಾಕೆ ಇಷ್ಟು ಪ್ರೋತ್ಸಾಹ ಸಿಗುತ್ತಿಲ್ಲ ಅಂತ ಹೇಳುವುದೊಂದು ಕಾರಣವನ್ನು ಹುಡುಕಬೇಕಾಗಿದೆ. ಏನೇ ಆಗಿರಲಿ, ಶಾಸಕರ ಪ್ರಯತ್ನ ಇರ್ಬೋದು ಅಥವಾ ಆಯೋಜಕರ ಪ್ರಯತ್ನ ಇರ್ಬೋದು, ಇದು ಮುಂದುವರೆದುಕೊಂಡು ಹೋಗಬೇಕಾಗಿದೆ. ಮಹಿಳೆಯರು ಕೂಡ ನಮಗಾಗಿ ಮಾಡುವಂತಹ ಒಂದು ದಿನವನ್ನು ಒಂದು ದಿನಕ್ಕಾಗಿ ಮೀಸಲಿಟ್ಟು ಇಲ್ಲಿ ಬಂದು ತಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡುವ ನಿಟ್ಟಿನಲ್ಲಿ ಅದಕ್ಕೂ ಕೂಡ ನಾವು ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ನಾವೆಲ್ಲ ಒಂದಾಗೋಣ, ಒಂದಾಗಿ ಸೇರಿ ಪೂರ್ವಭಾವಿ ಸಭೆಗಳನ್ನು ನಡೆಸುವುದರ ಮೂಲಕ ಒಂದು ಸಮಾಜಕ್ಕೆ ಒಂದು ಉತ್ತಮ ಒಂದು ಸಂದೇಶವನ್ನು ಕೊಡುವ ನಿಟ್ಟಿನಲ್ಲಿ ಮಹಿಳಾ ದಸರಾ ಆಗಬೇಕು. ಮುಂದಿನ ದಿನಗಳಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ನೀವೆಲ್ಲ ಸೇರಿ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ನಿಮಗೆ ಹೇಳುತ್ತಾ, ಮಹಿಳೆಯರೇ, ಇವತ್ತು ದಸರಾ ಅಂತ ಹೇಳಿದರೆ ನಾವು ದೇವಿಯನ್ನು ಪೂಜಿಸುವಂತಹ ದಿವಸ. ಇವತ್ತು ಈಗಾಗಲೇ ನಾವು ಚಾಮುಂಡಿ ತಾಯಿಗೆ ದೀಪವನ್ನು ಹಚ್ಚುವುದರ ಮೂಲಕ ನಾವು ದಸರಾವನ್ನು ಪ್ರಾರಂಭಿಸಿದ್ದೇವೆ. ಈ ಒಂದು ದಸರಾದಲ್ಲಿ ವಿಶೇಷತೆ ಏನಂತೇಳಿದರೆ ದೇವಿಯನ್ನು ಪೂಜಿಸುವ ಒಂದು ಹಬ್ಬ. ಹಾಗಾಗಿ ಮಹಿಳೆಯರಲ್ಲಿ ಕೂಡ ದೇವಿಯ ಸ್ವರೂಪವನ್ನು ಕಾಣುವಂತಹ ಒಂದು ಈ ದಿನಗಳಲ್ಲಿ 9 ದಿನಗಳಲ್ಲಿ ಅನೇಕ ಮಹಿಳೆಯರು ಇವತ್ತು ಉಪವಾಸ ವ್ರತ ಮತ್ತು ದೇವಸ್ಥಾನಕ್ಕೆ ಹೋಗುವುದೇ ಇರಲಿ ಅಥವಾ ಮಾಂಸಾಹಾರನ ಸೇವಿಸದೇ ಇರುವಂತಹ ಒಂದು ವ್ಯವಸ್ಥೆಯಲ್ಲಿ ಅನೇಕ ಮಹಿಳೆಯರು ಇವತ್ತು ಸಂಭ್ರಮದಿಂದ ದಸರಾವನ್ನು ಆಚರಣೆ ಮಾಡಿಕೊಳ್ತಾ ಬರ್ತಾ ಇದ್ದಾರೆ. ಹಾಗಾಗಿ ಆ ದೇವಿ ಚಾಮುಂಡೇಶ್ವರಿ ಎಲ್ಲ ಮಹಿಳೆಯರಿಗೂ ಕೂಡ ಅವರ ಸಂಸಾರಕ್ಕೂ ಕೂಡ ಆರೋಗ್ಯ ಭಾಗ್ಯ ಕೊಡಲಿ ಅಂತ ಹಾರೈಸ್ತಾ, ಮುಂದಿನ ದಿನಗಳಲ್ಲಿ ಉತ್ತಮವಾಗಿ ಈ ದಸರಾ ಹಬ್ಬವು ನಡೆಯಲಿ. ಯಾವುದೇ ಕಾರಣಕ್ಕೂ ಕೂಡ ಮಹಿಳಾ ದಸರಾವನ್ನು ಕಡೆಗಣಿಸುವಂತೆ ಇಲ್ಲ, ನಿಲ್ಲಿಸುವಂತೆ ಇಲ್ಲ. ಮುಂದಿನ ದಿನಗಳಲ್ಲಿ ಇದೆಲ್ಲ ಸಮರ್ಪಕವಾಗಿ ನಡೆಯಲಿ. ಮಾನ್ಯ ಸಂತೋಷ್ರವರೇ, ನೀವೇನು ದುಃಖ ಪಡುವಂಥ ಅವಶ್ಯಕತೆ ಖಂಡಿತವಾಗಿಯೂ ಇಲ್ಲ. ಅಷ್ಟಾಗಿಯೂ ನೀವು ನಡೆಸ್ತಾ ಬಂದಿದ್ದೀರಾ. ಬಹುಶಃ ನಗರಸಭೆಯ ಒಬ್ಬ ಅಧ್ಯಕ್ಷರು ಮಹಿಳೆಯಾಗಿ ಅವರಿಗೂ ಕೂಡ ಹೆಚ್ಚಿನ ಜವಾಬ್ದಾರಿ ಇರುತ್ತೆ. ಅವರು ಕೂಡ ಉತ್ತಮವಾಗಿ ಸ್ಪಂದನೆಯನ್ನು ಕೊಡಬೇಕು ಅಂತ ಅವರಿಗೂ ಕೂಡ ನಾನು ಕಿವಿ ಮಾತನ್ನು ಹೇಳುತ್ತಾ, ಧೈರ್ಯವಾಗಿ ಮಹಿಳಾ ದಸರಾವನ್ನು ಆಚರಿಸೋಣ. ಇದಕ್ಕೆ ಇರುವಂತಹ ಮುಂದಿನ ದಿನಗಳಲ್ಲಿ ಇರುವಂತಹ ವ್ಯವಸ್ಥೆಯನ್ನು ಸರ್ಕಾರದ ಮೂಲಕ, ನಮ್ಮ ಜನಪ್ರಿಯ ಶಾಸಕರ ಮೂಲಕ ನಾವು ಒದಗಿಸಿಕೊಡೋಣ ಅಂತ ಹಾರೈಸ್ತಾ, ಇವತ್ತು ಬೆಳಗಿನಿಂದ ಸಂಜೆವರೆಗೆ ನಿಮ್ಮ ಏನು ಸಾಮರ್ಥ್ಯವನ್ನು ಈಗ ಅನೇಕ ವಿವಿಧ ಸ್ಪರ್ಧೆಗಳನ್ನು ಕೂಡ ಆಯೋಜಕರು ಆಯೋಜಿಸಿದ್ದಾರೆ. ತಾವೆಲ್ಲ ಅದರಲ್ಲಿ ಭಾಗವಹಿಸಿ ತಮ್ಮ ಸಾಮರ್ಥ್ಯವನ್ನು ತಿಳ್ಕೊಂಡು ಪರಸ್ಪರ ಒಂದು ಸೌಹಾರ್ದ ರೀತಿಯಲ್ಲಿ ತಮ್ಮ ಒಂದು ವಿಚಾರವನ್ನು ವಿನಿಮಯ ಮಾಡಿಕೊಂಡು ಒಂದು ದಿನದ ಸಂಭ್ರಮವನ್ನು ನೀವೆಲ್ಲ ಆಚರಿಸಿ ಅಂತ ಹಾರೈಸ್ತಾ, ನಿಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಇಂದು ನಡೆಯಲಿರುವಂತಹ ಈ ಮಹಿಳಾ ದಸರಾಕ್ಕೆ ಶುಭ ಹಾರೈಸಿದಂತಹ ಶಾಂತೇಂಡ ವೀಣಾ ಅಚ್ಚಯ್ಯ, ಮಾಜಿ ಸದಸ್ಯರು, ವಿಧಾನ ಪರಿಷತ್, ಇವರಿಗೆ ವಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಿದಂತಹ ಪದ್ಮಶ್ರೀ ಐಮುಡಿಯಂಡ ರಾಣಿ ಮಾಚಯ್ಯ ಅವರು ತುರ್ತಾಗಿ ಹೋಗಬೇಕಾಗಿರೋದ್ರಿಂದ ಇವರನ್ನ ನಾವು ಕಳಿಸ್ಕೊಡೋಣ. ನೆನಪಿನ ಕಾಣಿಕೆಯೊಂದಿಗೆ ಈ ಮುಖ್ಯ ಅತಿಥಿಯನ್ನ ಶ್ರೀಮತಿ ಕಲಾವತಿ ಪಿ ಅಧ್ಯಕ್ಷರು, ನಗರಸಭೆ ಹಾಗೂ ಮಡಿಕೇರಿ ನಗರ ದಸರಾ ಸಮಿತಿ ಇವರು ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ಶ್ರೀಮತಿ ಶಾಂತೇಂಡ ವೀಣಾ ಅಚ್ಚಯ್ಯ, ಮಾಜಿ ಸದಸ್ಯರು, ವಿಧಾನ ಪರಿಷತ್, ಇವ್ರಿಗೂ ಕೂಡ ತುರ್ತು ಕೆಲಸ ಇರೋದ್ರಿಂದ ಇವರು ಕೂಡ ಕಾರ್ಯಕ್ರಮದ ಮಧ್ಯದಲ್ಲಿ ಹೋಗಲಿದ್ದಾರೆ. ಇವ್ರನ್ನ ಕೂಡ ಶ್ರೀಮತಿ ಕಲಾವತಿ ಪಿ ಇವರು ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಶುಭ ಹಾರೈಸಿದಂಥ
ಇಬ್ಬರಿಗೂ ಕೂಡ ಮತ್ತೊಮ್ಮೆ ಹೃತ್ಪೂರ್ವಕವಾದ ವಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ. ಮುಂದೆ ಶ್ರೀಮತಿ ಕುಂತಿ ಬೋಪಯ್ಯ, ನಿವೃತ್ತ ಪ್ರಾಂಶುಪಾಲರು, ಕೂಡಿಗೆ ಕ್ರೀಡಾ ಶಾಲೆ, ಇವರು ಮಾತನಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ಮಡಿಕೇರಿ ನಗರ ದಸರಾ ಸಮಿತಿ, ಮಡಿಕೇರಿ ದಸರಾ ಸಾಂಸ್ಕೃತಿಕ ಸಮಿತಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ನಗರಸಭೆ ಇವರ ಸಂಯುಕ್ತಾಶ್ರಯದಲ್ಲಿ ಏರ್ಪಡಿಸಿರುವಂಥ 8ನೇ ಮಹಿಳಾ ದಸರಾ ದಿನಾಚರಣೆಯ ಅಧ್ಯಕ್ಷರು, ನಗರಸಭೆಯ ಅಧ್ಯಕ್ಷರು, ಆತ್ಮೀಯರು ಆದಂಥ ಕಲಾವತಿಯವರೇ, ಹಾಗೆ ಇಂದಿನ ಸಮಾರಂಭದ ಉದ್ಘಾಟನೆಯನ್ನು ಮಾಡಿದಂಥ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಶ್ರೀಮತಿ ಐಮುಡಿಯಂಡ ರಾಣಿಮಾಚಿಯನವರೇ, ಇಂದಿನ ಸಮಾರಂಭದಲ್ಲಿ ಗೌರವಾತಿಥಿಗಳಾಗಿ ಉಪಸ್ಥಿತರಿದ್ದಂತಹ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರು, ಆತ್ಮೀಯರು ಆದಂಥ ವೀಣಾಚಿಯನವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಗೌರವಾನ್ವಿತ ಮುಖ್ಯ ಅತಿಥಿಗಳೇ, ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರುವಂಥ ನನ್ನ ಆತ್ಮೀಯ ಹಿರಿಯ ಕಿರಿಯ ಬಂಧುಗಳೇ, ಪತ್ರಕರ್ತ ಪ್ರತಿನಿಧಿಗಳೇ, ಮಾಧ್ಯಮ ಮಿತ್ರದವರೇ, ಈಗಾಗಲೇ ಅವರಿಬ್ಬರೂ ಕೂಡ ಮಹಿಳಾ ದಸರಾದ ನ್ಯೂನತೆಯನ್ನು, ಮಹಿಳೆ ದಸರಾವನ್ನು ಹೇಗೆ ಆಚರಿಸಬಹುದು ಅಂತ ಹೇಳಿದ್ದಾರೆ. ನಾವೆಲ್ಲ ಇಲ್ಲಿ ಸೇರಿರುವುದು ಒಂದು ವಿಶಿಷ್ಟ ಹಬ್ಬ, ಅದುವೇ ದಸರಾ. ದಸರಾ ಅಂತ ಹೇಳಿದರೆ ನಮ್ಮ ಸಾಂಪ್ರದಾಯಿಕ ನಾಡ ಹಬ್ಬ. ಇದರ ಒಂದು ಅವಿಭಾಜ್ಯ ಅಂಗ ಮಹಿಳಾ ದಸರಾ. ಈ ದಿನವನ್ನು ಮಹಿಳೆಯರ ಶಕ್ತಿ, ಸಾಮರ್ಥ್ಯ, ಕೌಶಲ್ಯವನ್ನು ಗೌರವಿಸುವ ದಿನ ಅಂತ ಹೇಳಿ ಪರಿಗಣಿಸಲಾಗ್ತದೆ. ಹಾಗೆ ದಸರಾ ಅಂತ ಹೇಳಿದರೆ ನಮ್ಮ ಕಣ್ಣು ಮುಂದೆ ಬರುವುದು ವಿಜಯದಶಮಿ, ಹಾಗೆ ದೇವಿಗಳ ಆರಾಧನೆ, ಹಾಗೆ ನಮ್ಮ ಜಾತ್ರೆಗಳು, ಮೆರವಣಿಗೆ, ಇದೆಲ್ಲವೂ ಕಣ್ಣು ಮುಂದೆ ಬರ್ತದೆ. ಹಾಗೆ ಈ 10 ದಿನಗಳಲ್ಲಿ ಒಂದು ದಿನವನ್ನು ಮಹಿಳಾ ದಸರಾವಾಗಿ ಮೀಸಲಿಟ್ಟಿರುವುದು ಕೂಡ ಒಂದು ಸಾಂಸ್ಕೃತಿಕವಾಗಿ ನಮ್ಮ ಸಂಸ್ಕೃತಿಯ ಪ್ರತೀಕವೇ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ದಸರಾ ಹಬ್ಬವು ಒಂದು ಅಜ್ಞಾನ ಮತ್ತು ಅನ್ಯಾಯದ ವಿರುದ್ಧ ಜ್ಞಾನ ಮತ್ತು ಧರ್ಮದ ಜಯ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅಂದರೆ ನಮ್ಮ ಅದೇ ರೀತಿ ಮಹಿಳಾ ದಸರಾವು ಕೂಡ ಈ ಮಹಿಳೆಯರ ಸಮಾಜದಲ್ಲಿ ಸ್ಥಾನಮಾನವನ್ನು ಗುರುತಿಸಿ ಅವರ ಮಹತ್ವವನ್ನು ಸಂಭ್ರಮಿಸುವ ಒಂದು ವಿಶಿಷ್ಟ ದಿನ. ಹಾಗೆ ನಮ್ಮ ಸಮಾಜದಲ್ಲಿ ಅವರಿಗೆ ಸಮಾನತೆ ಮತ್ತು ಗೌರವವನ್ನು ನೀಡುವಂಥ ದಿನ ಅಂತ ಹೇಳಬಹುದು. ಇನ್ನು ಈ ಮಹಿಳಾ ದಸರಾದ ಮುಖ್ಯ ಉದ್ದೇಶ ಮಹಿಳೆಯರ ಪ್ರತಿಭೆಯನ್ನು ಗುರುತಿಸುವುದು, ಹಾಗೆ ಅವರಲ್ಲಿ ಇರುವಂಥ ಶ್ರಮಕ್ಕೆ ಒಂದು ಮಾನ್ಯತೆಯನ್ನು ನೀಡುವುದು, ಜೊತೆಗೆ ಅವರ ಮುಂದಿನ ಪೀಳಿಗೆಗೆ ಪ್ರೇರಣೆಯನ್ನು ಮಾಡುವಂಥದ್ದಾಗಿದೆ. ಇಂತಹ ಕಾರ್ಯಕ್ರಮಗಳು ಮಹಿಳೆಯರ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ, ಸಮಾಜದಲ್ಲಿ ಸಮಾನತೆ ಮತ್ತು ಶಕ್ತಿಯನ್ನು ನೀಡಿದಂತಾಗುತ್ತದೆ. ಎಲ್ಲರಿಗೂ ತಿಳಿದೇ ಇದೆ, ಮಹಿಳಾ ದಸರಾ ಅಂತ ಹೇಳಿದಾಗ ಮಹಿಳೆಯರು ಕೇವಲ ತಮ್ಮ ಅಚ್ಚುಮೆಚ್ಚಿನ ಮನೆಯ ಅಡಿಗೆ ಮನೆಗೆ ಮಾತ್ರ, ಹಾಗೂ ಇತ್ತೀಚಿನ ದಿನಗಳಲ್ಲಿ ಇಂದಿನ ಮಹಿಳೆಯರು ಅಂಗಳದಲ್ಲಿ ಅಲಂಕಾರಿಕಕ್ಕೆ ಮಾತ್ರ ಸೀಮಿತವಲ್ಲ, ತಮ್ಮ ಜ್ಞಾನವನ್ನು, ಅಂದರೆ ವಿಜ್ಞಾನದಲ್ಲಿ ಸಾಧನೆ, ಹಾಗೆ ಸಾಹಿತ್ಯದಲ್ಲಿ ಚಿಂತನೆ, ಕ್ರೀಡಾಂಗಣದಲ್ಲಿ ಪದಕ, ರಾಜಕೀಯದಲ್ಲಿ ನಾಯಕತ್ವ, ಸಮಾಜ ಸೇವೆಯಲ್ಲಿ ತ್ಯಾಗ, ಹೀಗೆ 10 ಹಲವು ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಎಲ್ಲರನ್ನ ಮೆಚ್ಚುಗೆಗೆ ಪಾತ್ರರಾಗಿರುವುದನ್ನು ತಿಳಿದಿದ್ದೇವೆ. ಅದೇ ರೀತಿ ಅದಕ್ಕೆ ಒಂದು ಮಾತಿದೆ, ಒಬ್ಬ ಪುರುಷ ಓದಿದರೆ ಅದು ಅವನಲ್ಲಿ ಮಾತ್ರ ಬದಲಾವಣೆ ಆಗಲಿಕ್ಕೆ ಸಾಧ್ಯ,
ಆದರೆ ಒಬ್ಬ ಮಹಿಳೆ ಓದಿದರೆ ಒಂದು ಪೀಳಿಗೆಯನ್ನೇ ಬದಲಾಯಿಸಬಹುದು. ಅಂದರೆ ಹೆಣ್ಣೊಂದು ಕಲಿತರೆ ಶಾಲೆಯೊಂದನ್ನು ತೆರೆದಂತೆ ಆ ಮೂಲಕ ಮಹಿಳೆಯರು ತಮ್ಮ ಮನೆಯನ್ನು ಬೆಳಗುವಲ್ಲಿ, ತಮ್ಮ ಸಮಾಜವನ್ನು ಅಭಿವೃದ್ಧಿಪಡಿಸುವಲ್ಲಿ, ತಮ್ಮ ರಾಷ್ಟ್ರವನ್ನು ಬಲಿಷ್ಠಪಡಿಸುವುದರಲ್ಲಿ ಬಹಳಷ್ಟು ಸಹಾಯವನ್ನು ಮಾಡ್ತಾರೆ ಎಂಬುದರ ತಪ್ಪಿಲ್ಲ. ಇದಕ್ಕೆ ಒಂದು ಸಣ್ಣ ಕತೆ ಇದೆ. ಒಬ್ಬ ಗ್ರಾಮೀಣ ಮಹಿಳೆ ತನಗೆ ವಿದ್ಯಾಭ್ಯಾಸಕ್ಕೆ ಅವಕಾಶ ಇಲ್ಲದೆ ಇದ್ದಾಗ ತನ್ನ ಶ್ರಮದಿಂದ ತನ್ನ ಮಗಳನ್ನು ಓದಿಸಿ ವಿದ್ಯಾಭ್ಯಾಸವನ್ನು ಕೊಡಿಸಿ ಒಂದು ಉತ್ತಮ ಶಿಕ್ಷಕಿಯನ್ನಾಗಿ ಮಾಡಿ ನೂರಾರು ಮಕ್ಕಳಿಗೆ ದಾರಿದೀಪವನ್ನಾಗಿ ಮಾಡುತ್ತಾಳೆ. ಇದು ಏನನ್ನು ತೋರಿಸ್ತದೆ ಅಂತ ಹೇಳಿದರೆ, ಮಹಿಳೆಯಲ್ಲಿರುವ ತ್ಯಾಗ, ಶಕ್ತಿ, ಪರಿಶ್ರಮ, ಪ್ರೀತಿ ಇದು ಸಮಾಜಕ್ಕೆ ಕೊಡುಗೆಯನ್ನು ಕೊಡುವುದರಲ್ಲಿ ಬಹಳಷ್ಟು ಸಹಕಾರಿಯಾಗಿದೆ ಎಂಬುದನ್ನು ನಾವು ತಿಳ್ಕೊಳ್ಳಬಹುದು. ಅದೇ ರೀತಿ ನಾವು ಸಮಾಜದಲ್ಲಿ ಪ್ರತಿಯೊಬ್ಬ ಮಹಿಳೆಯರು ಕೂಡ ಮಹಿಳೆಯರಿಗೂ ಕೂಡ ಗೌರವವನ್ನು ನೀಡಬೇಕು. ಅವರ ಕೌಶಲ್ಯವನ್ನು ನಾವು ಪ್ರೋತ್ಸಾಹಿಸಬೇಕು. ಸಮಾಜದಲ್ಲಿ ಅವರಿಗೆ ಸಮಾನತೆಯನ್ನು ನೀಡಬೇಕು. ಹಾಗಾದಾಗ ಮಾತ್ರ ಇಂಥ ಆಚರಣೆಗಳಿಗೆ ನಿಜವಾದ ಅರ್ಥ ಇದೆ. ಹಾಗೆಯೇ ನಾನು ಅಂತಿಮವಾಗಿ ಹೇಳುವುದಿಷ್ಟೇ, ನಮ್ಮ ಸಮಾಜದಲ್ಲಿ ನಾವು ಗೌರವವನ್ನು ಕೊಟ್ಟಾಗ ಅದು ನಮ್ಮ ಸಂಸ್ಕೃತಿಗೆ ಗೌರವವನ್ನು ಕೊಟ್ಟಂತೆ ಅಂತ ಅನಿಸ್ತದೆ. ಹಾಗೆ ನಾವು ಈ ಮಹಿಳಾ ದಸರಾ ಅಂದರೆ ಶಕ್ತಿ, ಸಾಮರ್ಥ್ಯ ಮತ್ತು ತ್ಯಾಗದ ಒಂದು ಕೊಡುಗೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅಂತ ಹೇಳ್ತಾ, ನನಗೆ ಮುಂದೆ ಅನೇಕ ಸ್ಪರ್ಧೆಗಳು ಇದೆ. ಈ ಸ್ಪರ್ಧೆಗಳಲ್ಲಿ ಭಾಗವಹಿಸುವಂಥ ಎಲ್ಲ ಮಹಿಳೆಯರಿಗೂ ಕೂಡ ಶುಭಾಶಯವನ್ನು ಕೋರುತ್ತಾ, ನನಗೆ ನಿಮ್ಮೊಡನೆ ಬೆರೆಯಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಆಯೋಜಕರಿಗೂ ಮತ್ತು ಅದರಲ್ಲೂ ಮುಖ್ಯವಾಗಿ ಸಾಂಸ್ಕೃತಿಕ ಸಮಿತಿಯ ಅಧ್ಯಕ್ಷರಾದ ಕುಡೆಕಲ್ ಸಂತೋಷ್ರವರಿಗೂ ನಾನು ವಂದನೆಯನ್ನು ಸಲ್ಲಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಲಕ್ಷ್ಮೀದೇವಿ. ದಸರಾದ ವಿಶೇಷತೆಯ ಬಗ್ಗೆ ತಿಳಿಸಿದಂತಹ ಶ್ರೀಮತಿ ಕುಂತಿ ಬೋಪಯ್ಯ, ನಿವೃತ್ತ ಪ್ರಾಂಶುಪಾಲರು, ಕೂಡಿಗೆ ಕ್ರೀಡಾಶಾಲೆ, ಇವರಿಗೆ ವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಶ್ರೀಮತಿ ಸವಿತಾ ಸಿಪಿ, ಪ್ರಭಾರ ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಇವರು ಮಾತನಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಎಲ್ರಿಗೂ ನಮಸ್ಕಾರ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಬಹಳಷ್ಟು ಪ್ರಯತ್ನದ ನಂತರ ಎಷ್ಟು ಮಹಿಳೆಯರು ಬಂದಿದ್ದಾರೆ ಅಂತ ಹೇಳ್ಕೊಳಕ್ಕೆ ನನಗೆ ಹೆಮ್ಮೆ ಇದೆ. ಯಾಕೆ ಅಂತ ಹೇಳಿದ್ರೆ, ಸಂಡೇ ಆಗಲಿ ಯಾವುದೇ ಆಗಲಿ ಅಂಗನವಾಡಿ ಕಾರ್ಯಕರ್ತೆಯರು, ಸಹಾಯಕಿಯರು, ಸ್ತ್ರೀ ಶಕ್ತಿ ಸಂಘದವ್ರನ್ನ ಮತ್ತೆ ಮಹಿಳೆಯರನ್ನ ಕರ್ಕೊಂಡು ಬಂದೇ ಬರ್ತಾರೆ. ಆದರೆ ಬಸ್ ಪ್ರಾಬ್ಲಮ್ಸ್ಗಳಿದೆ. ಭಾನುವಾರಗಳು ಲೋಕಲ್ ಬಸ್ಗಳು ಹೋಗೋದು ಸ್ವಲ್ಪ ಕಷ್ಟ ಇದೆ. ತಡವಾಗಿದ್ರು ಬಂದು ಸೇರ್ಕೊಳ್ತಾರೆ. ನಮ್ಮ ಸಂತೋಷ್ ಸರ್ ಅವರು ಬೇಜಾರು ಮಾಡ್ಕೋಬಾರ್ದು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ವೇದಿಕೆ ಬ್ಯಾಕ್ ಸೈಡ್ ಅಲ್ಲಿ ಏನು ಸ್ಟಾಲ್ ಇದೆ, ದಯವಿಟ್ಟು ಸ್ವಲ್ಪ ಹೊತ್ತಿನ ಮಟ್ಟಿಗೆ ಅದನ್ನು ಸ್ಟಾಪ್ ಮಾಡಿ ಬಂದು ಕೂತ್ರೆ ನಿಮ್ಗೆ ಜನ ಕಾಣಿಸ್ತಾರೆ. ಪ್ರಯತ್ನ ಬಹಳಷ್ಟು ಪಟ್ಟಿದ್ದೀವಿ. ಯಾಕಂದ್ರೆ ಭಾನುವಾರ ದಿವಸಗಳೇ ಹಲವಾರು ಸ್ವಂತ ಕಾರ್ಯಕ್ರಮಗಳು ಕೂಡ ಇರೋದ್ರಿಂದ ಅದನ್ನ ಬಿಟ್ಟು ಬಂದಿರುವಂತ ನಮ್ಮ ಕಾರ್ಯಕರ್ತೆಯರು ಇದ್ದಾರೆ. ಹಾಗಾಗಿ ವೇದಿಕೆಯಲ್ಲಿರೋರು ಎಲ್ಲರೂ ಕೂಡ ಬೇಜಾರು ಮಾಡ್ಕೋಬಾರ್ದು. ಇದಕ್ಕೆ ಏನು ಕಷ್ಟಪಟ್ಟಿದ್ದೀರಲ್ಲ ಸಮಿತಿಯವರು, ಅವರು ಕೂಡ ಬೇಜಾರು ಮಾಡ್ಕೊಳ್ಳುವಂತಿಲ್ಲ. ನಮ್ಮ ಉಪನಿರ್ದೇಶಕರು ಇನ್ನೊಂದು ದಿವಸ ನಿಮ್ಗೆ ಬೇಕಾದಾಗ ನಾವು ಸಹಕಾರ ಕೊಡ್ತೀವಿ, ಬಂದು ನಿಮ್ಮ ದಿವಸ ನೀವು ಎಂಜಾಯ್ ಮಾಡಿ ಅಂತ ಪರ್ಮಿಷನ್ನು ಕೊಟ್ಟಿದ್ದಾರೆ. ನಾವು ಬಹಳಷ್ಟು ಪ್ರತಿಯೊಬ್ಬರನ್ನು ಇಂಡಿವಿಜುವಲ್ ಆಗಿ ಟಚ್ ಕೂಡ ಮಾಡಿದ್ದೀವಿ. ಮಹಿಳೆಯರಿಗೆ ಅವಕಾಶ ಇರೋ ಕಡೆಯಲ್ಲಿ, ಮಹಿಳೆಯರಿಗೆ ಸ್ಪರ್ಧೆ ಇರೋ ಕಡೆಯಲ್ಲಿ, ಮಹಿಳೆಯರಿಗೆ ಬಹುಮಾನ ಗೆಲ್ಲುವಂತ ಸಮಯದಲ್ಲಿ, ಹಾಗೂ ಮಹಿಳೆಯರು ತಮ್ಮನ್ನು ತಾವು ಗುರುತಿಸ್ಕೊಳ್ಳುವಂತ ಯಾವುದೇ ವೇದಿಕೆ, ಯಾವುದೇ ದಿವಸ ಆಗಲಿ ಚಾಲೆಂಜ್ ತಗೊಂಡು ನಾವು ಅದನ್ನು ಪೂರೈಸಕ್ಕೆ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು, ಸಹಾಯಕಿಯರು ಯಾವಾಗಲೂ ಭದ್ರವಾಗಿದ್ದೀವಿ. ಅದೇ ನಿಟ್ಟಿನಲ್ಲಿ ನಾನು ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ, ಬ್ಯಾಕ್ ಸೈಡ್ ಅಲ್ಲಿರೋ ಕ್ರೌಡು ದಯವಿಟ್ಟು ಸ್ಟಾಪ್ ಮಾಡಿ. ನಾನೊಂದು 4 ಜನ ವರ್ಕರ್ಸ್ನ ಕಳಿಸ್ದೆ. ಸ್ವಲ್ಪ ಜನ ಬಂದ್ರು. ಒಂದು ಸಲ ಮುಂದೆ ಬಂದು ನಿಮ್ಮ ಇರುವಿಕೆಯನ್ನ ನಮ್ಮ ಸಂತೋಷ್ ಸರ್ಗೆ ತೋರಿಸ್ಬೇಕು ಅಂತ ಕೇಳ್ಕೊಳ್ತೇನೆ. ಅವ್ರು ತುಂಬಾ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಾಗೇನಿಲ್ಲ, ಇನ್ನು ಹೋಗ್ತಾ ಹೋಗ್ತಾ ಮತ್ತಷ್ಟು ಮಹಿಳೆಯರು ಖಂಡಿತ ಬಂದು ಸೇರ್ತಾರೆ. ಬೇಜಾರು ಮಾಡ್ಕೊಳ್ಳೋದು ಬೇಡ. ನಾನು ಫಸ್ಟು ಕೂಡ ರಿಕ್ವೆಸ್ಟ್ ಮಾಡ್ಕೊಂಡೆ, ವರ್ಕಿಂಗ್ ಡೇ ಆದ್ರೆ ಮತ್ತಷ್ಟು ಕೊಡ್ಬೋದು. ಯಾಕೆ ಅಂದ್ರೆ
ನಮಗೆ ಆವಾಗ ಮಕ್ಕಳನ್ನ ನೋಡ್ಕೊಳ್ಬೇಕು ಅನ್ನೋಂತ ಜವಾಬ್ದಾರಿ ಇರಲ್ಲ. ಮಕ್ಕಳನ್ನ ಶಾಲೆಗೆ ಕಳಿಸ್ಬಿಡ್ತೀವಿ ಅಥವಾ ಅಂಗನವಾಡಿಗೆ ಕಳಿಸ್ಬಿಡ್ತೀವಿ. ಮತ್ತೆ ಮನೇಲಿ ಏನು ಯಜಮಾನ್ರಿದ್ದಾರೆ ಅವರು ಕೂಡ ಅವ್ರ ಪಾಡಿಗೆ ಡ್ಯೂಟಿಗೋ ಹೊಲಕ್ಕೋ ತೋಟಕ್ಕೋ ಹೋಗ್ಬಿಡ್ತಾರೆ. ನಾವು ಸಂತೋಷವಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಎಂಜಾಯ್ ಮಾಡ್ಬೋದು. ಇವತ್ತು ಆ ಜವಾಬ್ದಾರಿನೂ ಕೂಡ ನಿರ್ವಹಿಸಿ ನಮಗೆ ಬರಕ್ಕೆ ಸ್ವಲ್ಪ ಸಮಯ ಬೇಕಷ್ಟೇ. ಬೇಜಾರಾಗುವಂಥದ್ದೇನಿಲ್ಲ. ಕೌಂಟ್ ಮಾಡ್ಕೊಳ್ಳಿ, ಹೆಸರು ತಗೊಳ್ಳಿ, ಬಂದೇ ಬರ್ತಾರೆ. ಥ್ಯಾಂಕ್ ಯು ಸೋ ಮಚ್. ನನ್ನ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತೆಯರು, ಸಹಾಯಕಿಯರು, ಸ್ತ್ರೀ ಶಕ್ತಿ ಸಂಘದವರು, ನೀವಿಲ್ದೆ ಕಾರ್ಯಕ್ರಮ ಇಲ್ಲ. ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ನಾ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಯಾಕಂದ್ರೆ ನಿಮ್ಮ ಕಾರ್ಯಕ್ರಮ ಪ್ರಾರಂಭ ಆಗೋದು ಈಗ. ಅತಿ ಹೆಚ್ಚು ನೀವು ಎಲ್ಲ ಮಹಿಳೆಯರು ಕೂಡ ಬಹುಮಾನವನ್ನ ಗೆಲ್ಲಿ. ನೀವು ಬಂದಿರೋದೇ ನಿಮ್ಮ ಸಂತೋಷವನ್ನ ತಗೊಳಕ್ಕೆ. ಇಲ್ಲಿ ಕಾರ್ಯಕ್ರಮನೂ ಕೂಡ ಬರೀ ನಗುವಂತ ಒಂದು ಸ್ಪೋರ್ಟ್ಸ್ ಗಳನ್ನ ಸಮಿತಿಯವರು ಇಟ್ಟಿದ್ದಾರೆ. ಹಾಗಾಗಿ ಎಲ್ಲರೂ ಎಂಜಾಯ್ ಮಾಡಿ. ಭಾಗವಹಿಸಿದವರು ಎಲ್ಲರೂ ಕೂಡ ವಿನ್ನರ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಒಂದು ಒಳ್ಳೆ ಒಂದು ಆಪರ್ಚುನಿಟಿ ನಿಮ್ಗೆ. ಗೋಲ್ಡ್ ಲಾಸ್ಟ್ ಮೂಮೆಂಟ್ ಅಲ್ಲಿ 8 ಗಂಟೆಗೆ ಹೇಳಿದ್ರು ಗೋಲ್ಡ್ ಇದೆ ಅಂತ. ಹಾಗಾಗಿ ಗೋಲ್ಡಿನಂತ ಮಹಿಳೆಯರಿಗೆ ಗೋಲ್ಡ್ ಸಿಗ್ಲಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸೋ ಮಚ್. ಉತ್ತಮವಾದಂತಹ ಮಾತನಾಡಿದಂತಹ ಸವಿತಾ ಸಿಪಿ ಇವರಿಗೆ ವಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ. ನಗರ ಸಭೆಯ ಸದಸ್ಯರ ಎಲ್ಲರ ಪರವಾಗಿ ಶ್ರೀಮತಿ ಸವಿತಾ ರಾಕೇಶ್ ಇವರು ಮಾತನಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಇದಾದ ಬಳಿಕ ಸನ್ಮಾನ ಕಾರ್ಯಕ್ರಮ, ಸಭಾ ಕಾರ್ಯಕ್ರಮದ ನಂತರ ಪೈಪೋಟಿಗಳು ಶುರುವಾಗುತ್ತೆ. ಎಲ್ರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ಆಗಮಿಸಿರುವ ಎಲ್ಲ ನನ್ನ ಸಹೋದರಿಯರೇ, ಸಂತೋಷ್ ಅವರು ತುಂಬಾ ಬೇಜಾರು ಮಾಡ್ಕೊಂಡ್ರು. ಸರ್, ಖಂಡಿತ ಬೇಜಾರು ಮಾಡ್ಕೊಳ್ಬೇಡಿ. ಏಕೆಂದ್ರೆ ನಿನ್ನೆ ಯುವ ದಸರಾ ಇತ್ತು. 2 ಗಂಟೆ ರಾತ್ರಿ ತನಕ ಇಡೀ ಮಡಿಕೇರಿ ಜನತೆ ಇಲ್ಲೇ ಇದ್ರು, ನಾನು ಸಹ ಇದ್ದೆ. ಮತ್ತೆ ಬೆಳಿಗ್ಗೆನೆ ಮಳೆ. ಇಂಥ ಮಳೆಯಲ್ಲಿ ಇಷ್ಟು ಜನ ಸೇರಿದ್ದಾರೆ, ಇಷ್ಟು ಮಹಿಳೆಯರು ಸೇರಿದ್ದಾರೆ. ನಿಜವಾಗ್ಲೂ ಮಹಿಳಾ ದಸರಾ ಖಂಡಿತ ಯಶಸ್ವಿ ಆಗುತ್ತೆ. ನಾವೆಲ್ಲರೂ ಇದ್ದೀವಿ ಸರ್. ಸಂತೋಷ್ ಸರ್, ನೀವು ಖಂಡಿತ ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ, ಯಾವ ವಿಚಾರಕ್ಕೂ ಬೇಜಾರು ಮಾಡ್ಕೊಳ್ಬೇಡಿ. ಈಗ ಸವಿತಾ ಮೇಡಮ್ ಹೇಳಿದ ಹಿಂದೆ ಇದ್ದಾರೆ ನೋಡಿ, ಹಿಂದೆ ಒಂದು 200 ಸೀಟ್ ಈಗ ಫುಲ್ ಕವರ್ ಆಗ್ಬಿಡುತ್ತೆ. ಇನ್ನೂ ಹೆಚ್ಚಿನ ಕುರ್ಚಿ ನೀವು ಹಾಕ್ಬೇಕಾಗುತ್ತೆ ನೋಡಿ. ನಾನು ಅದನ್ನೇ ಹೇಳ್ತಾ ಇರೋದು. ಅಲ್ಲಿ ಹಿಂದೆ ಇರೋ ಎಲ್ಲ ಲೇಡೀಸ್ಗಳು ದಯವಿಟ್ಟು ಬಂದು ಮುಂದೆ ಕೂತ್ಕೊಳ್ಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತೆ ಆದ್ರೂ ಸಹ ಭಾನುವಾರ ನೋಡಿ, ಮಹಿಳಾ ದಸರಾ ಅಂತ ಹೇಳಿದ ತಕ್ಷಣ ಎಲ್ಲ ಮಹಿಳೆಯರಿಗೆ ಹೊರಡಿ ಬರ್ಲಿಕ್ಕೆ ಖಂಡಿತ ಸ್ವಲ್ಪ ತೊಂದರೆ ಆಗುತ್ತೆ. ಹೆಣ್ಣು ಎಂತ ಜವಾಬ್ದಾರಿ ಸ್ಥಾನದಲ್ಲಿದ್ದಾಳೆ ಅಂತ ಗೊತ್ತಿದೆ ನಿಮ್ಗೆಲ್ಲರಿಗೂ. ಹೆಣ್ಣು ಒಂದು ಸಂಸಾರದ ಕಣ್ಣು. ಆಕೆ ಬೆಳಿಗ್ಗೆ ಎದ್ದ ತಕ್ಷಣ ಕಾಫಿಯಿಂದ ಹಿಡಿದು ತಿಂಡಿಯಿಂದ ಹಿಡಿದು ಗಂಡನ್ನ, ಮಕ್ಕಳನ್ನ, ಮನೆಯನ್ನ, ಅತ್ತೆ ಮಾವಂದಿರನ್ನ ಎಲ್ಲ ಸುಧಾರಿಸ್ಕೊಂಡು ಇಲ್ಲಿ ಬರ್ಬೇಕಾಗುತ್ತೆ. ಸ್ವಲ್ಪ ಸಮಯ ಆಗ್ಬಹುದು, ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾರೆ ಸರ್. ಈ ಸಂದರ್ಭದಲ್ಲಿ ನಾನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, 2018 ಪ್ರಕೃತಿ ವಿಕೋಪ ಆಗಿತ್ತು. ಆ ಸಂದರ್ಭದಲ್ಲಿ ಸರ್ಕಾರದಿಂದ ಅನುದಾನ ಸಹ ಬಂದಿದ್ದು ಕಡಿಮೆ, ಸುಮಾರು 50 ಲಕ್ಷದಂತ ಅಷ್ಟು ಅನುದಾನ ಬಂದಿತ್ತು. ಸರಳ ದಸರಾ ಆಚರಣೆ ಅಂತ ಇತ್ತು. ಅಂತ ಸಂದರ್ಭದಲ್ಲಿ ನಮಗೆ ಒಂದು 4 ದಿನದಲ್ಲಿ ನಾವು ಮಹಿಳಾ ದಸರಾನ ಆಚರಣೆ ಮಾಡಿದ್ವಿ. ಪೂರ್ವಭಾವಿ ಸಭೆಗಳನ್ನ ಆದಷ್ಟು ಹೆಚ್ಚು ಮಾಡಿ. ಆ ಸಂದರ್ಭದಲ್ಲಿ ನಮ್ಮ ಪುಷ್ಪಾವತಿ ಕಮಿಷನರ್ ಅವರು ನಮ್ಮ ನಗರಸಭೆ ಕಮಿಷನರ್ ಆಗಿದ್ರು. ಮೇಡಮ್ ಅವರು ನಮಗೆ ತುಂಬಾ ಸಹಕಾರ ಕೊಟ್ಟಿದ್ರು. ನಾವು ನಿಮ್ಮ ಜೊತೆ ಇದ್ದೀವಿ ಮಾಡಿ. ನಾವು ಅಷ್ಟು ಉತ್ಸಾಹದಿಂದ ಮಹಿಳಾ ದಸರಾ ಮಾಡಿದ್ವಿ. ಹಾಗೂ ಸಹ ವೀಣಾಚಾರ್ಯ ಮೇಡಮ್ ನನ್ನ ಅವರಿಲ್ಲ, ಇವಾಗ ನಾನು ನೆನೆಸ್ಕೊಳ್ಳೇಬೇಕು, ಅದಕ್ಕೋಸ್ಕರ ನಾನು ಬಂದಿದ್ದೀನಿ. ಮೇಡಮ್, ನಮಗೆ ಅನುದಾನನೇ ಇಲ್ಲ, ಮಹಿಳಾ ದಸರಾ ಮಾಡ್ಲಿಕ್ಕೆ ನಾವು ಏನ್ ಮಾಡೋದು ಅಂತ ಕೇಳಿದಾಗ ತನ್ನ ಸ್ವಂತ ಪಾಕೆಟ್ ಇಂದ 25,000 ರೂಪಾಯಿ ನಮ್ಮ ಮಹಿಳಾ ದಸರಾ ಕಮಿಟಿಗೆ ಅವರು ಕೊಟ್ಟಿದ್ರು. ನಿಜವಾಗ್ಲೂ ನಮಗೆ ಸಹಕಾರಗಳು ಬೇಕು. ನಾವು ಇದ್ದೀವಿ ಸಂತೋಷ್ ಸರ್, ಇನ್ನೂ 1 ವರ್ಷ ನಿಮಗೆ ಅವಕಾಶ ಇದೆ. ಚೆನ್ನಾಗಿ ಮಹಿಳಾ ದಸರಾನ ಮಾಡೋಣ. ಈಗ ಎಲ್ಲ ಬಂದವರಿಗೆ ಅತಿ ಹೆಚ್ಚಿನ ಕಾರ್ಯಕ್ರಮಗಳಿದೆ. ಮೇಕಪ್ ಇದೆ, ಕೆರೆದಡ ಆಟ ಇದೆ, ಬಾಂಬಿಂದ ಸಿಟಿ ಇದೆ, ಮತ್ತೆ ಹಲವಾರು ಸ್ಪರ್ಧೆಗಳಿದೆ. ಎಲ್ಲ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ನಿಮ್ಮ ಪ್ರತಿಭೆಯನ್ನ ಇವತ್ತು ಅನಾವರಣ ಮಾಡಲಿಕ್ಕೆ ನಾವು ಒಂದು ವೇದಿಕೆಯನ್ನ ಸೃಷ್ಟಿ ಮಾಡಿ ಕೊಟ್ಟಿದ್ದೀವಿ. ಆ ವೇದಿಕೆಯನ್ನ ಸದುಪಯೋಗ ಪಡಿಸಿಕೊಳ್ಳಿ. ಹಾಗೆ ಮುಂದೆ ಎಲ್ಲ ವಿಚಾರಗಳಿಗೆ ಜೊತೆಯಾಗಿ ಸೇರಿ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳ್ಬಿಟ್ಟು ನಾವು ತಿಳಿಸ್ಕೊಡುವ. ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಾಗ್ಲಿ. ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮಹಿಳಾ ದಸರಾ ಸಮಿತಿಗೆ. ಸವಿತಾ ರಾಕೇಶ್ ಇವರಿಗೆ ವಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ. ಈಗ ಸನ್ಮಾನ ಕಾರ್ಯಕ್ರಮ. ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆಯನ್ನ ಮಾಡಿದಂತಹ ಮಹಿಳೆಯರಿಗೆ ಇದೀಗ ಸನ್ಮಾನ ಕಾರ್ಯಕ್ರಮ ನಡೆಯಲಿದ್ದು, ವೇದಿಕೆಯಲ್ಲಿರುವ ಗಣ್ಯರು ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ.
ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೈವತಂ. ಯಾವ ಸ್ಥಳದಲ್ಲಿ ಸ್ತ್ರೀಯರನ್ನ ಗೌರವಿಸಲಾಗುತ್ತದೆಯೋ ಅಲ್ಲಿ ದೇವತೆಗಳು ಕೂಡ ನೆಲೆಸಿರುತ್ತಾರೆ ಎಂದರ್ಥ. ಮಹಿಳೆಯರಿಗೆ ಗೌರವ ಮತ್ತು ಘನತೆ ನೀಡುವ ಮನೆಯಲ್ಲಿ, ಸಮಾಜದಲ್ಲಿ ಅಥವಾ ರಾಜ್ಯದಲ್ಲಿ ದೈವಿಕ ಶಕ್ತಿ ನೆಲೆಸುತ್ತದೆ ಮತ್ತು ಸಮೃದ್ಧಿ ಬೆಳೆಯುತ್ತದೆ ಅಂತ ಹೇಳ್ತಾ ಇಂದಿನ ಮಹಿಳಾ ದಸರಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದೀಗ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ. ಹಲವಾರು ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ಸಾಧಕರಿಗೆ ಇದೀಗ ಸನ್ಮಾನ ಕಾರ್ಯಕ್ರಮ. ಇದೀಗ ಸನ್ಮಾನ ಕಾರ್ಯಕ್ರಮ. ಸುಜಾತ ಅಂಗನವಾಡಿ ಕಾರ್ಯಕರ್ತೆ, ದಾಸವಾಳ ಅಂಗನವಾಡಿ ಕೇಂದ್ರದ ಕಾರ್ಯಕರ್ತೆಯಾಗಿದ್ದು ಜೋರಾದ ಚಪ್ಪಾಳೆ ಮೂಲಕ ಇವರಿಗೆ ವಂದನೆಯನ್ನ ಸಲ್ಲಿಸೋಣ. ಸುಮಾರು 26 ವರ್ಷದಿಂದ ಪುಟಾಣಿಗಳೊಂದಿಗೆ ಸೇವೆ ಸಲ್ಲಿಸುತ್ತಿರುವಂತಹ ಸುಜಾತ ಅಂಗನವಾಡಿ ಕಾರ್ಯಕರ್ತರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ನಾವೆಲ್ಲ ಜೋರಾದ ಚಪ್ಪಾಳೆಯ ಮೂಲಕ ಇವರನ್ನ ಸ್ವಾಗತಿಸೋಣ.
ನಿವೃತ್ತ ಅಂಗನವಾಡಿ ಕಾರ್ಯಕರ್ತರಾದಂತಹ ಕಸ್ತೂರಿ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಹಲವಾರು ವರ್ಷಗಳಿಂದ ಉತ್ತಮ ಸೇವೆಯನ್ನ ಸಲ್ಲಿಸಿದಂತಹ ನಿವೃತ್ತ ಅಂಗನವಾಡಿ ಕಾರ್ಯಕರ್ತರಾದ ಕಸ್ತೂರಿ ಅವರು ದಯವಿಟ್ಟು ವೇದಿಕೆಗೆ ಅವರ ಸೇವೆಯನ್ನ ಗೌರವಿಸಿ ಅವರಿಗೆ ಒಂದು ಗೌರವಾರ್ಪಣೆ. ಕಸ್ತೂರಿ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಜೋರಾದ ಚಪ್ಪಾಳೆ ಮೂಲಕ ಇವರಿಗೆ ವಂದನೆಯನ್ನ ಸಲ್ಲಿಸೋಣ. ಕಸ್ತೂರಿ ಇವರು ನಿವೃತ್ತ ಅಂಗನವಾಡಿ ಕಾರ್ಯಕರ್ತರು. ವಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ. ಸಭಾ ಕಾರ್ಯಕ್ರಮವನ್ನ ಮುಂದುವರಿಸುತ್ತಾ ಅಧ್ಯಕ್ಷೀಯ ಭಾಷಣ ಶ್ರೀಮತಿ ಕಲಾವತಿ ಪಿ, ಅಧ್ಯಕ್ಷರು ನಗರಸಭೆ ಹಾಗೂ ಮಡಿಕೇರಿ ನಗರ ದಸರಾ. ದಯವಿಟ್ಟು ಅಧ್ಯಕ್ಷೀಯ ನುಡಿಗಳನ್ನ ಆಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಇದಾದ ಬಳಿಕ ಪೈಪೋಟಿಗಳು ನಡೆಯಲಿದೆ. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಬಂದಿರುವಂಥ ಅತಿಥಿಗಳಿಗೂ ಮತ್ತು ವೇದಿಕೆ ಮೇಲೆ ಇರೋ ಗಣ್ಯರಿಗೂ ಎಲ್ಲರಿಗೂ ಶುಭಾಶಯಗಳು. ಈ ಕಾರ್ಯಕ್ರಮಕ್ಕೆ ಬಂದಿರುವ ಮಹಿಳಾ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಬಂದಿರೋರಿಗೆ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಧನ್ಯವಾದ. ಶುಭ ಹಾರೈಸಿದಂತಹ ಕಲಾವತಿ ಅವರು ಅಧ್ಯಕ್ಷರು ನಗರಸಭೆ, ಇವರಿಗೆ ವಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ. ಇದೀಗ ಕೊನೆಯ ಹಂತದಾಗಿ ವಂದನಾರ್ಪಣೆಯನ್ನ ಮಾಡಲಿದ್ದಾರೆ ಸೌಮ್ಯ ಶೆಟ್ಟಿ. ದಸರಾ ಸಾಂಸ್ಕೃತಿಕ ಸಮಿತಿಯ ಸದಸ್ಯರಾಗಿರುವಂತಹ ಸೌಮ್ಯ ಶೆಟ್ಟಿ ಅವರು ನಡೆಸ್ಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಮಡಿಕೇರಿ ನಗರ ದಸರಾ ಸಮಿತಿ, ಮಡಿಕೇರಿ ದಸರಾ ಸಾಂಸ್ಕೃತಿಕ ಸಮಿತಿಯ ವತಿಯಿಂದ ನಡೆಯುವಂತಹ 8ನೇ ವರ್ಷದ ಮಹಿಳಾ ದಸರಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಮತಿ ಕಲಾವತಿ ಪಿ ಅವರು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ಸರ್ವರ ಪರವಾಗಿ ಹೃದಯ ತುಂಬಿದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಈ ದಿನದ ಸಭಾ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ಶ್ರೀಮತಿ ಐಮುಡಿಯಂಡ ರಾಣಿಮಾಚಯ್ಯನವರು ಪದ್ಮಶ್ರೀ ಪುರಸ್ಕೃತರು. ಇವರ ಗೌರವ ಉಪಸ್ಥಿತಿಗಾಗಿ ಸರ್ವರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಈ ಸಭಾ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯನ್ನು ತೋರಿದಂತಹ ಶ್ರೀಮತಿ ವೀಣಾ ಅಚ್ಚಯ್ಯನವರು, ಮಾಜಿ ಸದಸ್ಯರು ವಿಧಾನ ಪರಿಷತ್, ಇವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಶ್ರೀಮತಿ ಕುಂತಿ ಬೋಪಯ್ಯನವರು, ನಿವೃತ್ತ ಪ್ರಾಂಶುಪಾಲರು, ಕೂಡಿಗೆ ಕ್ರೀಡಾ ಶಾಲೆ, ಇವರಿಗೂ ಕೂಡ ಮನದುಂಬಿದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶ್ರೀಮತಿ ಸವಿತಾ ವಿಜಯ್, ಖಜಾಂಚಿಗಳು, ಮಡಿಕೇರಿ ನಗರ ದಸರಾ ಸಮಿತಿ, ಇವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಶ್ರೀಮತಿ ಪುಷ್ಪಾವತಿಯವರು, ನಿರ್ದೇಶಕರು, ಸಾಧನಾ ಮಹಿಳಾ ಸಹಕಾರ ಸಂಘ, ನಿಮ್ಮ ಗೌರವ ಉಪಸ್ಥಿತಿಗಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಶ್ರೀಮತಿ ಮಿನಾಜ್ ಪ್ರವೀಣ್, ಸದಸ್ಯರು, ಮಡಿಕೇರಿ ನಗರಾಭಿವೃದ್ಧಿ ಪ್ರಾಧಿಕಾರ, ನಿಮ್ಮ ಉಪಸ್ಥಿತಿಗಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಶ್ರೀಮತಿ ಜಾಯ್ಸ್ ಮ್ಯಾನೇಜರ್ಸ್, ಮುಖ್ಯಸ್ಥರು, ODP ಸಂಸ್ಥೆ, ಇವರಿಗೂ ಕೂಡ ಸರ್ವರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಶ್ರೀಮತಿ ಸವಿತಾ ರಾಕೇಶ್, ಸದಸ್ಯರು, ನಗರಸಭೆ ಮಡಿಕೇರಿ,
ನಿಮಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಶ್ರೀಮತಿ ಚಿತ್ರಾವತಿ, ಸದಸ್ಯರು ನಗರಸಭೆ ಮಡಿಕೇರಿ, ನಿಮ್ಮ ಉಪಸ್ಥಿತಿಗಾಗಿ ಋನ್ಮನದ ಧನ್ಯವಾದಗಳು. ಶ್ರೀಮತಿ ಮೇರಿ ವೇಗಸ್, ಸದಸ್ಯರು ನಗರಸಭೆ ಮಡಿಕೇರಿ, ಇವರಿಗೂ ಕೂಡ ಎಲ್ಲರ ಪರವಾಗಿ ಮನದುಂಬಿದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಶ್ರೀಮತಿ ಮಂಜುಳಾ ಸಿಕೆ, ಸದಸ್ಯರು ನಗರಸಭೆ ಮಡಿಕೇರಿ, ಇವರಿಗೂ ಕೂಡ ಎಲ್ಲರ ಪರವಾಗಿ ಹೃನ್ಮನದ ವಂದನೆಗಳು. ಶ್ರೀಮತಿ ಉಷಾಕೆ, ಸದಸ್ಯರು ನಗರಸಭೆ ಮಡಿಕೇರಿ, ಇವರ ಗೌರವ ಉಪಸ್ಥಿತಿಗಾಗಿ ಸರ್ವರ ಪರವಾಗಿ ಹೃನ್ಮನದ ಧನ್ಯವಾದಗಳು. ಶ್ರೀಮತಿ ಜುಲೇಖಾಬಿ ಅವರು, ನಾಮನಿರ್ದೇಶಿತ ಸದಸ್ಯರು ಮಡಿಕೇರಿ ನಗರಸಭೆ, ಇವರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಶ್ರೀಮತಿ ಸವಿತಾ ಸಿಪಿ, ಪ್ರಭಾರ ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಡಿಕೇರಿ, ಇವರಿಗೂ ಕೂಡ ಎಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಶ್ರೀಮತಿ ಶೀಲಾರವರು, ಪ್ರಭಾರ ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ, ಇವರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳು. ಶ್ರೀಮತಿ ಪುಷ್ಪ ಮಡಿಕೇರಿ, ತಾಲೂಕು ಸ್ತ್ರೀ ಶಕ್ತಿ ತಾಲೂಕು ಒಕ್ಕೂಟದ ಅಧ್ಯಕ್ಷೆ, ಇವರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇನೆ. ಶ್ರೀಮತಿ ರಜನಿ ಪೊನ್ನಂಪೇಟೆ, ಸ್ತ್ರೀ ಶಕ್ತಿ ತಾಲೂಕು ಒಕ್ಕೂಟದ ಅಧ್ಯಕ್ಷೆ, ಇವರಿಗೂ ಕೂಡ ಸರ್ವರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಈ ದಿನದ ಕಾರ್ಯಕ್ರಮದ ಗೌರವ ಉಪಸ್ಥಿತಿಯನ್ನ ನಮ್ಮ ಮುಂದೆ ಕುಳಿತಂತಹ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಂಗನವಾಡಿ ಕಾರ್ಯಕರ್ತೆಯರು, ಸಹಾಯಕರು ಹಾಗೂ ಸ್ತ್ರೀ ಶಕ್ತಿ ಸದಸ್ಯರು ತೋರಿದ್ದೀರಿ. ನಿಮ್ಮ ಪ್ರೀತಿಗೆ ಎಲ್ಲರ ಪರವಾಗಿ ಜೋರಾದ ಚಪ್ಪಾಳೆಯೊಂದಿಗೆ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಶ್ರಮಿಸಿದಂತಹ ದಸರಾ ಸಾಂಸ್ಕೃತಿಕ ಸಮಿತಿಯ ಸದಸ್ಯರು, ಮಡಿಕೇರಿ ನಗರ ದಸರಾ ಸಮಿತಿಯ ಸರ್ವರಿಗೂ ಕೂಡ ಋನ್ಮನದ ಧನ್ಯವಾದಗಳನ್ನು ಸಮರ್ಪಿಸ್ತಾ ನನ್ನ ವಂದನಾರ್ಪಣೆಯನ್ನ ಮುಗಿಸ್ತಾ ಇದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೂಡ ಮತ್ತೊಮ್ಮೆ ವಂದನೆಯನ್ನ ಅರ್ಪಿಸ್ತಾ, ವಂದನಾರ್ಪಣೆಯನ್ನ ಮಾಡಿದಂತಹ ಸೌಮ್ಯ ಶೆಟ್ಟಿ ಇವರಿಗೂ ಕೂಡ ವಂದನೆಯನ್ನ ಸಲ್ಲಿಸ್ತಾ ಇನ್ನು ಕಾರ್ಯಕ್ರಮ ಪ್ರಾರಂಭವಾಗಲಿದೆ. ವೇದಿಕೆಯಲ್ಲಿ ಸಾಂಪ್ರದಾಯಿಕ ಉಡುಗೆ ಕಾರ್ಯಕ್ರಮ ಪೈಪೋಟಿ ನಡೆಯಲಿದ್ದು ದಯವಿಟ್ಟು ತಯಾರಾಗಿರಬೇಕು. ಹಾಗೆ ವೇದಿಕೆಯ ಮುಂಭಾಗದ ಮುಂದಿನ ಸಾಲಿನಲ್ಲಿ ಮೆಹಂದಿ ಅವರು ತಯಾರಾಗಿರಬೇಕು. ಹಾಗೆ ಬಲಭಾಗದಲ್ಲಿ ಕೇಶ ವಿನ್ಯಾಸ ಇರುವವರು ಬಲಭಾಗದ 2 ಸಾಲಿನಲ್ಲಿ ಕೂತು ನಿಮ್ಮ ಪೈಪೋಟಿಯನ್ನ ನಡೆಸ್ಕೋಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ಸೀರೆಗೆ ನಿಖರ ಬೆಲೆ ಹೇಳುವುದು ಕೂಡ ಈಗಾಗಲೇ ಪ್ರಾರಂಭವಾಗಿದೆ. ಹಾಗೆ ಬಾಂಬಿಂದ ಸಿಟಿ ರೋಚಕ ಆಟಗಳು ಕೂಡ ನಡೆಯಲಿದೆ. ಹಾಗೆ ಹಳೆಯ ಆಟವಾದಂತಹ ಕೆರೆ ದಡ ಆಟವೂ ಕೂಡ ನಡೆಯಲಿದ್ದು, ಕಣ್ಣಿಗೆ ಬಟ್ಟೆ ಕಟ್ಟಿ ಮೇಕಪ್ ಇದು ಕೂಡ ನಡೆಯಲಿದೆ. ಭಾರತೀಯ ಸಾಂಪ್ರದಾಯಿಕ ಉಡುಗೆ ಇದೀಗ ಪ್ರಥಮವಾದ ಪೈಪೋಟಿ ವೇದಿಕೆಯಲ್ಲಿ ನಡೆಯಲಿದ್ದು ದಯವಿಟ್ಟು ತಯಾರಾಗಿರಬೇಕು. ಹಾಗೆ ಬೆಲೂನ್ ಮತ್ತು ಕಪ್ಪು ಇದು ಕೂಡ ವಿಶೇಷವಾದಂತಹ ಒಂದು ಸ್ಪರ್ಧೆ ಇರುತ್ತದೆ. ಹಾಗೆ ಹಣೆಯಲ್ಲಿ ಬಿಸ್ಕೆಟ್ ಇಟ್ಟು ತಿನ್ನುವುದು ಇದೊಂದು ಮನರಂಜನೆಯ ಪೈಪೋಟಿ. ಹಾಗೆ ಜಾನಪದ ನೃತ್ಯ, ವಾಲಗ ಕುಣಿತ, ಹಾಗೆ ಬಲೂನ್ ಕಾಲಲ್ಲಿ ಹಿಡಿದು ಓಡುವುದು, ಹಾಗೆ ಕೊನೆಯದಾಗಿ ರಸಪ್ರಶ್ನೆ, ವಿಶೇಷ ದಸರಾ ರಸಪ್ರಶ್ನೆ ಕಾರ್ಯಕ್ರಮವು ಕೂಡ ನಡೆಯಲಿದೆ. ಇವಿಷ್ಟು ಪೈಪೋಟಿಗೆ ಎಲ್ಲರೂ ಕೂಡ ಭಾಗವಹಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಸಾಂಪ್ರದಾಯಿಕ ನಡುಗೆ ಈ ಸ್ಪರ್ಧೆ, ಸಾಂಪ್ರದಾಯಿಕ ಉಡುಗೆ ಫ್ಯಾಷನ್ ಶೋ ಇದೀಗ ವೇದಿಕೆಯಲ್ಲಿ ನಡೆಯಲಿದ್ದು ದಯವಿಟ್ಟು ವೇದಿಕೆ ಬಳಿ ಆಗಮಿಸಬೇಕು. ಇದರ ತೀರ್ಪುಗಾರರಾಗಿ ಮಡಿಕೇರಿಯ ಸಂಗೀತ ಇವರು ತೀರ್ಪುಗಾರರು, ಹಾಗೆ ನಾಪೋಕ್ಲುವಿನ ಸುಮಿತ್ರಾ ಇವರು ತೀರ್ಪುಗಾರರು. ದಯವಿಟ್ಟು ವೇದಿಕೆ ಬಳಿ ಆಗಮಿಸಬೇಕು. ಇದೀಗ ಸಾಂಪ್ರದಾಯಿಕ ಉಡುಗೆ ವಿದುಷಿ ಪ್ರಗತಿ
ಕೇಡನ ಇವರು ಕೂಡ ಜಾನಪದ ನೃತ್ಯದ ತೀರ್ಪುಗಾರ್ತಿಯಾಗಿರುತ್ತಾರೆ. ಇದೊಂದು ಮಾಹಿತಿ. ಸಾಂಪ್ರದಾಯಿಕ ಉಡುಗೆ ಇದೀಗ ವೇದಿಕೆಯಲ್ಲಿ ನಡೆಯಲಿದ್ದು, ದಯವಿಟ್ಟು ವೇದಿಕೆಗೆ ತಯಾರಾಗಿರಬೇಕು. ಈ ಸಾಂಪ್ರದಾಯಿಕ ಉಡುಗೆ ಇದಕ್ಕೆ ತೀರ್ಪುಗಾರ್ತಿಯಾಗಿ ವಿದುಷಿ ಪ್ರಗತಿ ಕೇಡನ ಹಾಗೆ ಸೌಮ್ಯ ಶೆಟ್ಟಿ ಇವರು ಕಾರ್ಯವನ್ನ ನಿರ್ವಹಿಸಲಿದ್ದಾರೆ. ಹಾಗೆ ಮತ್ತೊಂದು ಸೂಚನೆ,